ನಾವು ಬಂದೇವ ಪ್ರಚಾರ ಮಾಡಲಿಕ್ಕ ನಾವು ಬಂದೇವ ಮಕ್ಕಳ ಭಾಗ್ಯ ನೀಡಲಿಕ್ಕ ಕೇಳ್ರಪ್ಪ ಕೇಳ್ರಿ. ತಾರುಣ್ಯ ಬಲ, ಯೌವನ ವೃದ್ಧಿ, ಪುತ್ರ ಪ್ರಾಪ್ತಿ, ವರ ಕನ್ಯೆ ಬೇಕಾದವರು ನಮ್ಮ ಅಜ್ಜ ಮಠಕ್ಕೆ ಬರ್ರಪ್ಪ ಬಂದ್ರಿ. ಯಾಕೆ ಅಂದ್ರೆ ನಮ್ಮೂರ್ಗೆ ದೊಡ್ಡ ಸತ್ಪುರುಷ ಬಂದಿದ್ದಾರೆ. ನಿಮ್ಮ ಇಷ್ಟಾರ್ಥಗಳೆಲ್ಲನೂ ಈಡೇರಿಸ್ತಾರೆ. ತಗೊಳ್ರಪ್ಪ ಹೆಣ್ಬಿಲ್ಲು ತಗೊಳ್ಳಿ, ಹೆಣ್ಬಿಲ್ಲು ತಗೊಳ್ಳಿ ತಗೊಳ್ಳಿ, ತಗೊಳ್ರಪ್ಪ ಹೆಣ್ಬಿಲ್ಲು ತಗೊಳ್ಳಿ ತಗೊಳ್ಳಿ, ತಗೊಳ್ರಪ್ಪ ಹೆಣ್ಬಿಲ್ಲು ತಗೊಳ್ಳಿ ತಗೊಳ್ಳಿ, ತಗೊಳಪ್ಪ ಹೆಣ್ಬಿಲ್ಲು ತಗೊಳ್ಳಿ 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 ತಗೊಳ್ಳಿ. ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳು ಇವಳು ಚಂದನರ ಗೊಂಬೆ, ಚೆಲುವಾದ ಗೊಂಬೆ, ಚಂದನರ ಗೊಂಬೆ. ಅಪ್ಪರೇ ಏನ್ರಿ ಅಪ್ಪರೇ ಇದು ಎಂಡ್ರು ಬಿಲ್ಲು? ಎಂಡ್ರು ಬಿಲ್ ಅಲ್ಲಮ್ಮ, ಇದು ಹ್ಯಾಂಡ್ ಬಿಲ್ಲು. ಹಂಗಂದ್ರೆ ಅಂದ್ರೆ ಪ್ರಚಾರ ಪತ್ರ. ಯಾವ್ದು ಪ್ರಚಾರ ಅಂದ್ರಿ ಅಪ್ಪರೇ? ನಮ್ಮೂರ್ಗೆ ದೊಡ್ಡ ಸತ್ಪುರುಷ ಬಂದಿದ್ದಾರೆ. ನಿಮ್ಗೆ ಮಕ್ಕಳು ಬೇಕಾದವ್ರಿಗೆ ಮಕ್ಕಳು ಕೊಡ್ತಾರೆ, ಯೌವನ ಬೇಕಾದವ್ರಿಗೆ ಯೌವನ ಕೊಡ್ತಾರೆ. ಭೂಮಿಲಿ ಏನಾರ ದುಡ್ಡು ಏನಾರ ಊತಿಟ್ಟಿದ್ರೆ ಮಂತ್ರ ಫಲದಿಂದ ಎತ್ತಿ ಕೊಡ್ತಾರೆ. ಓ ಮರೆಯ ಮಕ್ಳು ಕೊಡ್ತಾರೆ. ನಿನ್ ಕೈಲಂತೂ ಆಗ್ಲಿಲ್ಲ ಅವಂತಾವ್ ಕೇಳನೆ. ಸ್ವಾಮಿಗಳು ಬಂದವ್ರೆ, ಅವರು ಮಕ್ಳ ಫಲ ಕೊಡ್ತೀನಿ ಅಂತ ಹೇಳ್ತಾವ್ರೆ. ನೀನೇ ಕೇಳು ಕೇಳು ಕೇಳು. ಒಳ್ಳೆ ದಂಪತಿಗಳು ನೀವು. ಈ ವಿಚಾರಕ್ಕೆಲ್ಲ ಹೀಗೆ ನಾಚ್ಕೊಂಡ್ರೆ ಆಗುತ್ತಾ? ಅಂದಾಗೆ ಭಕ್ತ, ನಿನ್ನ ಹೆಸರೇನು? ಬುದ್ಧಿ ಹಾ ಬುದ್ಧಿ, ನನ್ನ ಹೆಸರು ಹಾ. ಮರಿಯಪ್ಪ ಅಂತ. ಸಂತೋಷ ಸಂತೋಷ. ಅಂದಾಗೆ ಇವರ ಹೆಸರು? ಕಾರ್ಯ ಇಲ್ಲ ಕಟ್ಲೆ ಇಲ್ಲ. ಅವಳ ಹೆಸರೊಳಕ್ಕೆ ನನ್ಗೆ ನಾಚಿಕೆಡಿತದ. ಎಂತ ಅಡ್ಕಸ್ಬಿ ಮನುಷ್ಯ ಇದೆಯಾ ನೀನು ಅಂತ. ಅವಯ್ಯ ಏನ್ ಕೇಳ್ತಾವನೆ, ನೀನೇನ್ ಹೇಳ್ತಾ ಇದೀಯ ಅಂತ. ಅವಳು ನಿನ್ನ ಹೆಸರು ಕೇಳ್ತಾರ ನಮ್ಮೆ. ಮತ್ತೆ ನನಗೆ ಸಾರ ನಾಚಿಕೆಡಿತದ. ಹಿಂಗ್ ನಾಚ್ಕೊಂಡೆ ದಿನ ರಾತ್ರಿ ಪಕ್ಕಕ್ಕೆ ಬರ್ದೇ ಇದ್ದಂಗ ಆಗಿದ್ ನೀವು. ಹೇಳ್ತೀನಿ, ಬಾಯ್ ತೆಗೆ ಬಾಯ್ ತೆಗೆ. ಅದ್ ಹೆಂಗಾದ್ರೂ ಉದುರಿಸ್ಬಿಟ್ಲು ನಿಮ್ಮ ಒಂದಿನ. ಅಪ್ಪರೇ ಹೀರೋ ಮಾರಯ್ಯ, ಅಲ್ಲೇ ಕೇಳಿಸುತ್ತಕ್ಕ ಕಿವುಡ ಅವನ್ಗ ಹಂಗಲ್ಲ ಕಣ್ಣಿದೀಯಾ? ಅವಯ್ಯನ ಎದುರಿಗೆ ಸಾನ ಹಿಂಗ್ ನುಲಿದ್ರೆ ಬೇಗ ಏರ್ಬಿಟ್ಟು ಬೇಗ ಮಕ್ಳು ಕೊಡ್ತಾನೆ. ನೀವ್ ಹಿಂಗಂದು ಆಗೋದಂತ ಹೇಳು ಕೇಳಿಸುತ್ತ. ಅಪ್ಪರೇ ನನ್ನ ಹೆಸರು ಮಾಳವ್ವ. ಮಾಳವ್ವ, ನಿನಗೇನ್ ಬೇಕು ಕೇಳುವ? ಅಪ್ಪರೇ ನನಗೆ ಬೇರೆ ಏನು ಬೇಡ್ರಿ, ಮಕ್ಳು ಕೊಟ್ರೆ ಸಾಕ್ರಿ. ನಿನ್ ಕೆಲ್ಸ ಆಯ್ತು ಅಂತ ತಿಳ್ಕೊ. ಯಾವಾಗ್ರಿ ಬುದ್ಧಿ? ಎಷ್ಟೊತ್ತಿಗೆ? ಯಾವಾಗ? ಎಲ್ಲಿ? ಆದಷ್ಟು ಬೇಗ ಶೀಘ್ರದಲ್ಲೇ. ಯಾಕೆ ಅಂದ್ರೆ
ನಾಳಿನ ಆದಿತ್ಯವಾರ ಅಮಾವಾಸ್ಯೆ ಬೇರೆ ಬಂದಿದೆ. ಇಂಥ ಕೆಲ್ಸಗಳಿಗೆ ಒಳ್ಳೆ ದಿನ. ಅದಕ್ಕೆ ಮಾಡಿ ಕೈಲಿ ಹಣ್ಣು, ಕರ್ಪೂರ, ಗಂಧದ ಕಡ್ಡಿ, ತತ್ತಿ. ಸತ್ಯ ಅಂದ್ರೆ ಏನು ಬುದ್ಧಿ? ಅದೇ ಊದ್ಕಡ್ಡಿ ಎಲ್ಲಾನು ಕೊಟ್ಟಿ ಕಳಿಸ್ಬಿಟ್ರೆ ನಮ್ಮ ಮಠಕ್ಕೆ ಕಳಿಸ್ಬಿಡಿ. ಹತ್ತಿಂದ ಐತಿಂದ ಅವೆಲ್ಲ ಕೊಟ್ಟಿ ಕಳಿಸ್ಬಿಟ್ರ ಹತ್ತಿಂದ ಎತ್ತು ಕೊಟ್ಬಿಟ್ಟಾರಿಯೋ. ಚೀ ಚಿ 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 ಚೀ ಚಿ 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 ಭಕ್ತ ಕೊಡುವವನು ನಾನಲ್ಲ. ನಮ್ಮ ಮಠದಲ್ಲಿ ದೊಡ್ಡ ಗುರುಗಳಿದ್ದಾರೆ, ಅವರು ಕೊಟ್ಟಿ ಕಳಿಸ್ತಾರೆ. ಅಯ್ಯ ಬಾ ಮರೆಯ ಇತ್ತಗೆ. ನಾನು ಅದೇ ಅನ್ಕೊಂಡೆ, ಈ ಪಾರ್ಟಿ ಆಳಿಂದನೇ ಆಗ್ಲಿಲ್ಲ, ಈ ಪಾರ್ಟಿ ಇರೋರ ಹತ್ರ ಏನಾಗಲ್ಲ ಅಂತ. ನೋಡಿದ್ರೆ ಗೊತ್ತಾಗಲ್ವಾ? ಆಳಷ್ಟೇ ಹಿಂಗದೆ, ಬೇಸ್ಮಠ ಬಾಳ ವೀಕ್ ಅದೇ. ಅಪರೆ ನಮ್ಗೆ ಅವರೇ ಕೊಡ್ಬೇಕು ಇವರೇ ಕೊಡ್ಬೇಕು ಅಂತ ಏನಿಲ್ರಿ. ಇಲ್ಲಂತೂ ಆಗ್ಲಿಲ್ಲ, ಯಾರು ಕೊಟ್ರು ನಡೀತದೆ. ಒಟ್ನಲ್ಲಿ ಮಕ್ಳು ಫಲ ಕೊಡ್ತಾರಲ್ವೇನ್ರಿ? ಅಪರೆ ಒಟ್ನಲ್ಲಿ ಮಕ್ಳು ಫಲ ಕೊಡ್ತಾರಲ್ವೇನ್ರಿ? ಓ ಅಗತ್ಯವಾಗಿ ಕೊಡ್ತಾರೆ. ಮಕ್ಕಳ ಫಲ ಬೇಡ್ಕೊಂಡು ನಮ್ಮ ಮಠಕ್ಕೆ ಯಾರ್ಯಾರು ಬರ್ತಾರೋ ಎಲ್ಲಾರ್ಗು ಕೊಟ್ಟಿ ಕಳಿಸ್ತಾರೆ. ಎಲ್ಲೆಲ್ಲಿ ಪೂಜೆ ಮಾಡ್ತಾರೆ ನಿಮ್ಮ ಅಪ್ಪರು? ಇಂಥ ಪುಣ್ಯ ಕಾರ್ಯಕ್ಕಾಗಿ ಅವತರಿಸಿ ಬಂದ ಓದುತ್ತಾರೋ ಅವರು. ಮರಿಯಪ್ಪ ಅದ್ಯಾಕ ಪಂಚೆ ಬಿದ್ದೋಯ್ತದ, ಅದ್ ಯಾಕಂಗ್ ಇಟ್ಕೊಂಡಿದ್ದಾರಿ? ಭಕ್ತೆ ನಿನ್ನ ನೋಡಿ ಪಂಚೆ ಏನು ಎತ್ತುವಾಗ ಆಗ್ತಾ ಇದೆ ಭಕ್ತೆ. ಸರಿ ಹೇಳಿ ಮರಿಯಪ್ಪ, ಬುದ್ಧಿ ನಮ್ ಗುರುಗಳ ಬಗ್ಗೆ ಏನ್ ತಿಳ್ಕೊಬಿಟ್ಟಿದೀಯಾ? ಹೇಳಿ. 15 ವರ್ಷ ಶ್ರೀಕಾಶಿಯಲ್ಲಿ ಉಗ್ರ ತಪಸ್ಸನ್ನು ಮಾಡಿದ್ದಾರೆ. ಆಮೇಲೆ ಅದಲ್ಲದೆ ಬಾಬಾ ಬುಡನ್ಗಿರಿಯಲ್ಲಿ ಭಕ್ತ ಬಾಬಾ ಬುಡನ್ಗಿರಿಯಲ್ಲಿ ಕೆಳಗುಲ್ದ ಮೇಗುಳ್ ಮಾಡ್ಕೊಂಡು ತಪಸ್ ಮಾಡಿದ್ದಾರೆ. ಕೆಳಗ್ಲದು ಮ್ಯಾಗ್ಲದು ಅಂದ್ರೆ ಏನು? ಏನೋ ಕೇಳ್ಬೇಕು. ಅಪರೆ ಹಂಗಂದ್ರೆ ಏನಪ್ಪ ಸರಿಯಾಗಿ ಹೇಳಿ. ಭಕ್ತೆ ಕೆಳಗುಲ್ದು ಕಾಲು ಮೇಗುಳ್ದು ತಲೆ ಎರಡು ಉಲ್ಟಾ ಮಾಡ್ಕೊಂಡು ತಪಸ್ ಮಾಡಿದ್ದಾರೆ. ಅಪರೆ ಅವಾಗ ನಿಮ್ ದೊಡ್ಡಪ್ಪರು ಪ್ಯಾಂಟು ಶರ್ಟ್ ಇಕ್ಕಿದ್ರ ಇಲ್ಲ ನಿಮ್ ತರನೇ ಪಂಚೆ ಇಕ್ಕಿದ್ರ ಅಂತ? ಭಕ್ತೆ ಪಂಚೆನ ಉಟ್ಕೊಂಡು ಒಳಗ ಅಂಡರ್ವೇರ್ನು ಹಾಕಿದ್ರು. ಎಷ್ಟೇ ಆದ್ರೂ ಗುಡ್ಡಗಾಡ್ ಪ್ರದೇಶ ಅಲ್ವಾ, ಇಲ್ಲಿ ಯಜ್ಞ ಏನಾದ್ರು ಕೌರ್ಗಿ ಇರ್ಬಿಟ್ಟವ ಅಂತ. ಮರಿಯಪ್ಪ ಇನ್ನೊಂದು ಹೇಳಿ. ಅಲ್ಲೆಲ್ಲ ಯಾಕೆ ಹೋಯ್ತೀಯ? ಇಲ್ಲೇ ನಮ್ ಜೀವನಗುಡ್ಡ ಬೆಟ್ಟತ್ತವು ಸೊಪ್ಪು ಸದನೆ ತಿನ್ಕೊಂಡು ಮಾಡವ್ರೆ. ಬುದ್ಧಿ ಇವೆಲ್ಲನೂ ಬಂದೋಬಸ್ತ್ ಮಾಡ್ಕೊಂಡು ಮಕ್ಳು ಫಲ ಕುಡಕ್ ಹೋಗಿದ್ದಾರೆ ಈಗ. ಅಪರೆ ನನ್ಗೊಂದು ಅನುಮಾನ, ಈಗ ತುಂಬಾ ವರ್ಷದಿಂದ ಮಕ್ಳಾಗಿರಕಿಲ್ವಲ್ಲ ಅಂತವ್ರಿಗೂ ನಿಮ್ ದೊಡ್ಡಪ್ಪರ ಮಕ್ಳ ಫಲ ಕೊಡ್ತಾರೇನ್ರಿ? ಓ ಖಂಡಿತ ಕೊಡ್ತಾರೆ. ಅಂತವ್ರಿಗೆ ನಮ್ ಮಠಕ್ ಬಂದ್ರೆ ಕೊಟ್ಟಿ ಕಳಿಸ್ತಾರೆ. ಬುದ್ಧಿ ನಿಮ್ ಮಠ ಎಲ್ಲಿ ಬಂದು? ಅಪರೆ ಕೇಳ್ದವ್ರಿಗೆಲ್ಲ ಬಂದವ್ರಿಗೆಲ್ಲ ದೊಡ್ಡಪ್ಪರು ಮಕ್ಳ ಫಲ ಕೊಡ್ತಾರೆ ಅಂದ್ಮೇಲೆ ದೊಡ್ಡಪ್ಪರ ಹತ್ರ ಸರಿಯಾಗಿ ಉದ್ದವಾಗಿರೋ ಕರಿ ಬೇರೆ ಇರ್ಬೇಕಲ್ವೇನ್ರಿ ಅಪ್ಪರೆ? ಯಾಕೆ? ಅಲ್ಲ ಕರಮೆ, ಅವ್ರ ಬೇರೆ ನೀನ್ ಯಾಕೆ ನೋಡಕ್ ಹೋಗಿದ್ದೆ? ಅಯ್ಯೋ ರಾಮ, ಅವ್ರ ಬೇರೆ ನಾನ್ ಯಾಕೆ ನೋಡಕ್ ಹೋಗ್ಲಿ, ಇನ್ನು ನಮ್ ಬೇರೆ ನಮಗ್ ಸರಿಯಾಗಿ ಕಂಡಿಲ್ಲ. ಬುದ್ಧಿ ನಿಮ್ ಮಠ ಎಲ್ಲಿ ಬಂದು? ಬುದ್ಧಿ ನಮ್ಮ ಮಠ ಎಲ್ಲೂ ಬರುದಿಲ್ಲ ಭಕ್ತ, ನಾವೇ ಹೋಗ್ಬೇಕು. ಅದೇ ಯಾವನ್ಯಾರು ಹೋಗ್ಬೇಕು? ಅದ ಹಿಂಗೆ ದುರ್ಗಮ್ಮನ ದೇವಸ್ಥಾನ ಕಡ್ದು ಹಿಂಗೆ ದುರ್ಗಮ್ಮನ ದೇವಸ್ಥಾನ ಕಡ್ದು ಇಲ್ಲೇ ಮಿಕ್ಕೇರ ಬರ್ತದ. ಮಿಕ್ಕೇರೆ ಹತ್ರ ಹೋದ್ರ ಭಕ್ತ ಅಲ್ಲೊಂದು ಗುಡ್ಡೆ ಸಿಕ್ಕುತ್ತೆ. ಊರೊಳಗೆ ಗುಡ್ಡೆ ಸಿಕ್ಕುತ್ತೆ. ಆ ಗುಡ್ಡೆ ತಾವು ಕೇಳ್ಬಿಟ್ರೆ ಗಳ್ಳ ಮಠದ ಗುದ್ಲಪ್ಪ ಸ್ವಾಮಿ ಅವನ ಮಠ ಎಲ್ಲಿದೆ ಅಂತ ಕೇಳ್ಬಿಟ್ರೆ
ಹಾಲ್ ಕುಡಿಯೋ ಐಕ್ಳಿಂದ ಹಿಡ್ದು ಹಾಲ್ ಕುಡಿಯೋ ಮುದುಕರವರೆಗೂ ಕರ್ಕ ಬಂದು ಬಿಟ್ಬಿಟ್ಟು ಹೋಯ್ತಾರೆ. ಹಂಗೂ ನಿನಗ್ ಗೊತ್ತಾಗಿಲ್ಲ ಅಂತಂದ್ರೆ ಹೇಳಿ ಬುದ್ಧಿ. ಇನ್ನೊಂದ್ ಸ್ವಲ್ಪ ಮುಂದೆ ಬಂದು ಗುಡ್ಡದ ಮೇಲೆ ಮೇಕ್ ನೋಡಿದ್ರೆ ಇಲ್ಲಲ್ಲ ಗುಡ್ಡದ ಮೇಲೆ ಆಯ್ತು ಹೇಳ್ತೀಯಪ್ಪರೆ. ಮೇಲ್ಗಡೆ ಆಹಾರ ಇರುತ್ತೆ, ಕೆಳಗಡೆ ನ್ಯಾತಾಡ್ತಾ ಇರುತ್ತೆ. ಬುದ್ಧಿ ಮೇಲ್ಗಡೆ ಹಾರಾಡ್ತಿರುತ್ತೆ, ಕೆಳಗಡೆ ನ್ಯಾತಾಡ್ತಿರುತ್ತಾ? ಭಕ್ತ ಅಪಹಾಸ್ಯ ಮಾಡ್ಕೋಬೇಡ. ಮೇಲ್ ಹಾರಾಡೋದಷ್ಟೇ ಕೇಳು, ಕೆಳಗಡೆ ನೇತಾಡೋದು ನಮ್ಗೆ ಯಾಕೆ? ಭಕ್ತ ಮೇಲ್ಗಡೆ ಹಾರಾಡೋದು ನಮ್ ಮಠದ ಬಾವುಟ, ಕೆಳಗಡೆ ನೇತಾಡೋದು ನಮ್ ಗಂಟೆ. ಭಕ್ತ ಮಠದ ಗಂಟೆ, ಭಕ್ತ ಮಠದ ಗಂಟೆ. ನಿಮ್ ಗಂಟೆ ಯಾರು ಹೊಡಿಬೋದ? ಭಕ್ತ ಹಾಗೆಲ್ಲ ಹೊಡೆಯೋಗಿಲ್ಲ, ಮಂಡೆ ಕಟ್ಕೊಂಡಿದ್ರೆ ಅದು ಹೊಡೆಯಲು ಮಹಿಳೆಯರಿಗೆ ಮಾತ್ರ ಅವಕಾಶ. ಮಹಿಳೆಯರಿಗೆ ಅಷ್ಟೇ ಅವಕಾಶ. ಹೌದು ಭಕ್ತ, ಹೌದು. ಸರಿ ಬುದ್ಧಿ. ಸರಿ ಅಪ್ಪರೆ, ಬಂದ್ಬಿಡ್ತೀವಿ ಬಿಡಿ ಅಪ್ಪರೆ. ಓಂ ಹರಹರ, ಓಂ ಶಿವ ಶಿವ. ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ನಾವು ಬಂದೇವ ಮಕ್ಕಳ ಬಗ್ಗೆ ನೀಡಲಿಕ್ಕ. ಗೀಯ 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 ಗೀ. ಭಕ್ತ ನಾನಿಂದು ಬರ್ತೇನೆ. ಸರಿ ಬುದ್ಧಿ, ಆಯ್ತು. ಭಕ್ತ ಮರೆಯಬೇಡ, ನಾಳಿನ ವಾರ ಆದಿತ್ಯವಾರ ಅಮಾವಾಸ್ಯೆ ಬಂದಿದೆ. ನಾಳೆ ಸಾಯಂಕಾಲ, ನಾಳೆ ಸಾಯಂಕಾಲ ಅದೇ ನಮ್ಮ ಮಾಡಿ ಅಮ್ಮ ಆದಿತ್ಯವಾರ್ಯ ಪುತ್ರ ಪ್ರಾಪ್ತಿಸ್ತು. ಏನಮೇ ಮಾಳೆ, ಅದೇನಾರು ಅಲ್ಲಿ ಹೆಂಗಾರ ಮಕ್ಳು ಫಲ ಕೊಡಕ್ ಬಂದವ್ರ ಅಂತ ಇಂತು ಮಕ್ಳು ಬೇಡ್ಕೊಬಿಡುಮ ಬಿಡು. ಇನ್ನೇನು ಎಷ್ಟು ಮಕ್ಳು ಬೇಕು ಕೇಳು. ನೋಡು, ನಮ್ಮಿಬ್ರಿಗಿಂತ ಅವನ್ಗೆ ಯಾರಿಗೋ ಆತರ ಆಗೋದಲ್ಲಿ. ಬೇಡಪ್ಪ, ನಿಂದು 3 ನೀನೇ ಮಡಿಕ, ನಮಗ್ ಬೇಡ. ನಿನಗೆ ಎಷ್ಟು ಬೇಕು ಹೇಳುವಿರಿಯ? ಅವ್ರ ನನ್ಗ ನಮ್ ಧನು ನಂಗ ಒಂದೇ ಒಂದ್ ಗಂಡು ಮಗ ಸಾಕ. ಇದೇ ಆಗೋದಿಲ್ಲ ಅಂತ ಹೇಳೋದು ನನಗೆ. ಅಲ್ಲ, ಒಂದೇ ಒಂದ್ ಮಗ ಕೇಳ್ತೀನಿ ಅಂತೀಯಲ್ಲ, ಎಷ್ಟೋ ವರ್ಷ ಆದ್ಮೇಲೆ ಮಕ್ಳು ಕೊಡ್ತೀನಿ ಅಂತ ಬಂದವ್ರೆ, ಒಂದೇ ಒಂದ್ ಕೇಳಂದ್ರೆ ಜಿಪುಣ್ ಸೆಟ್ಟಿ ತರ ಅದೆಲ್ಲ ಆಗೋದಿಲ್ಲ. 4 ಗಂಡು 1 ಹೆಣ್ಣು ಕೇಳು. ಈ ಬರಗಾಲದಲ್ಲಿ ಒಂದ್ ಐಕ್ಳಕ್ಕೆ ಸಾಕುದೇ ಕಷ್ಟ ಆಗ್ತದ ಕಣಮಿ. 4 ಹೆಣ್ಣು 4 ಗಂಡು 1 ಹೆಣ್ಣು ಅಲ್ಲ ಕಣಮಿ. ಈ ಬರಗಾಲದಲ್ಲಿ 4 ಗಂಡು 1 ಹೆಣ್ಣು ಎತ್ಕೊಂಡು 1 ಗಂಡು ಅಪ್ಪ ಅಪ್ಪ ಪ್ಯಾಂಟ್ ಬೆಟ್ಟದ ಕೊಡೋನುತ್ತ ಅಪ್ಪ ಇಲ್ಲರ್ದಾಗ ಪ್ಯಾಚ್ ಹಾಕ್ಸೋನು. 1 ಹೆಣ್ಣು ರಬ್ಬರ್ ಬೇಕು, ಲಿಫ್ಟಿಕ್ ಬೇಕು, ಪೌಡರ್ ಬೇಕು, ಆಮೇಲೆ ಇಂಥ ಸೋಪೆ ಬೇಕು ಅನ್ನುತ್ತ. ಈ ಬರಗಾಲದಲ್ಲಿ ಆಗುಲ್ಲ ಕಮ್ಮಳಿ. ಬಾ, ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳುದು. ಇರಿಯಾ, ನಾವು ಈಗಿನ ಕಾಲದಲ್ಲಿ ಯಾರನ್ನು ನಂಬ್ಕೋಬಾರ್ದು. ನಾಳೆ ದಿನ ನಾವಿಬ್ರಲ್ಲಿ ಒಬ್ರು ಸತ್ರೆ ನಮ್ಮನ್ನ ಒತ್ಕೊಂಡು ಹೋಗೋದಿಕ್ಕೆ 4 ಗಂಡೈಕ್ಳು ಬೇಡ್ವಾ? ನಮ್ಮ ಅವ್ವ ಅಪ್ಪ ಸತ್ತೋದ್ರು ಅಂತ ಲಬಲಬ ಅಂತ ಬಾಯಿ ಪಡ್ಕೊಳ್ಳೋದಿಕ್ಕೆ 1 ಹೆಣ್ಮಗ ಬೇಡ್ವಾ? ಮಾಳೆ, ನಿನ್ ಪೇಳನು ಚೆನ್ನಾಗದಕ್ಕೆ ನಮಗೆ ಅಲ್ವಾ? ಅವಲಂಬಾರ್ದು. ಈ ಊರ್ ಜನ ನಮ್ಮ ಕೇಳ್ ಜನ ಅನ್ಬಿಟ್ಟು ಯಾರು ಒತ್ಕೋಗುಲ್ಲಕ್ಕ ಅತ್ಗ 4 ಗಂಡೈಕ ಸರಿ, 1 ಹೆಣ್ಣು ಬಾಯಿ ಬಡ್ಕೋಗ ಸರಿ. ಸರಿ, ಅದೇ ಕೇಳ್ತೀವಿ. 4 ಗಂಡು 1 ಹೆಣ್ಣು ಕೇಳಮ್ಮ. ಕೊಡೋನ್ ಯಾವನೋ ತಾನೆ, ನೀನಲ್ವಲ್ಲ. ಎರವಳೆ ನೀನೇ ಪೊಗ್ದಸ್ತಾಗಿರ್ಬೇಕಾರೆ ಉಡ್ಸ ನನ್ಗೆ ಯಾಕಮ್ಮಿ ತೊಂದ್ರ. ಹಂಗಂತಿ? ನೀನು ಏರ್ತಾ ಇರು, ನಾನು ಉಡಿಸ್ತಾ ಇರ್ತೀನಿ. ಫ್ರೀಯಾಗಿ ಬಿದ್ದದ ಅಂಗಳವಾಗ
ನಡೀಲಿ ನಡೀಲಿ. ಹಂಗಂತಿ ಆ ನಡಿ ನಡಿ, ಇದೇ ಸಂತೋಷದಲ್ಲಿ ನಿಂಗೆ ನುಗ್ಗೆಕಾಯಿ ಸಾರು ಮಾಡಾಕ್ತೀನಿ, ತಿನ್ನುವೆ ನಡಿ. ಹೌದಾ? ಹೇಗಾರು ಆ ಮಾಲಿನ ಪಟಾಯಿಸ್ಕೊಂಡು ಗುರುಗಳಿಗೆ ಮುಂಚೆ ನಾನೇ ಮಾಡ್ಬಿಡ್ಬೇಕು. ಗಡಿಯ ಬಾಂಗಡಿಯ ಬಂಗಡಿ ಮೀನು ಬಳುಕಿದಾಗ ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ. ಬಾಂಗಡಿ ಬಲೆಗೆ ಬಿದ್ದಾಗ ಬಾಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ. ಪ್ರೀತಿಸೋರು ಸಾಯೋದಿಲ್ಲ, ಇದ್ದಾಗ ಪ್ರೀತಿಸೋಲ್ಲ. ಏಳು ಜನ್ಮ ಪ್ರೀತಿಗಿಲ್ಲ, ಮರು ಜನ್ಮ ಬೇಕಿಲ್ಲ. ಈ ಜನ್ಮ ಈ ದಿನ ಈ ಕ್ಷಣ ಸಾಕು ಪ್ರೀತಿಸೋಕೆ, ಪ್ರೀತ್ಸೋಕೆ ಈ ಪ್ರೀತಿಗೆ. ಚಳಿ ಚಳಿ ಕಾಳು ಚಳಿಯ ಆಹಾ ಗೆಳತಿಯ ಬಾರುವನು ಸನ್ಯ ಒಲವಿನ ಕಥೆಯ ಹೇಳುವನು, ವಿರಹ ಕವಿತೆಯ ನೀಡುವನು. ಚಳಿ 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 ಕಾಲು ಚಳಿಯ ದುನಿಯನ ಬಾರುವನು ಸಣ್ಣ ನಡುಗುವ ಮೈಯ ನೋಡಿದೆಯ, ರಸಿಕನ ಜೀವ ತೋರಿದೆಯ. ಚಳಿ ಚಳಿ ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ಗಿಳಿ ಮೇಡಂ ಸಿಡು ಬಳಪ ತನ್ನಿ. ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ಗಿಳಿ ಮೇಡಂ ಸಿಡು ಬಳಪ ತನ್ನಿ. ಮೊದಲು ತಿದ್ದಬೇಕು, ಅಕ್ಷರ ತಲೆಗೆ ಹೋಗಬೇಕು, ವಿಷಯ ಕೇಳಬೇಕು, ಎಲ್ಲವಾರೆಗೂ ಕುಡಿಯಬೇಕು. ಅರಿದು ತಿಳಿಯೇನು ಈಗಲೇ ನಿನ್ನ ರೂಪವನ್ನು, ಮಾತು ಸಾಲದೀಗ ತಿಳಿಸಲು ನನ್ನ ಆಸೆಯನ್ನು. ಸಮಯ ಇರುವಾಗ ಚಿಂತೆ ಯಾಕೀಗ, ದಾನ ಸಿಗುವಾಗ ಎಲ್ಲ ಬೇಕೀಗ. ಆಗೆ ಅಮ್ಮ ಆಗೆ ಆಸೆ ಇಗೆ ಇಕ್ಕಿ ಹೀಗೆ ಇಕ್ಕಿ. ಎ ಎ ಐ ಅಂ. ಯಪ್ಪೋ ಟಿಶ್ಯೂ ಡಿಶ್ಯೂಮ್ ಡಿಶ್ಯೂಮ್ ಟಿಶ್ಯೂ ಯಮ್ಮೋ ಯಾಕೋ ಮೈಯ
ಮನ್ಸೆ ಕೈಯಾಗಿಲ್ಲ ಟಿಶ್ಯೂ ಟಿಶ್ಯೂ ನೆನೆದೋನು ಸಿಕ್ಕೋನೆ ಇನ್ನೇನ್ ಮನ್ಸೆ ಕನಸೆಲ್ಲ ನನಸಾದ್ರೆ ಹೀಗೆ ಕೂಸೆ ಯಾಕೋ ಮೈ ಹುಷಾರಿಲ್ಲ ಟಿಶ್ಯೂ ಟಿಶ್ಯೂ ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ ಟಿಶ್ಯೂ ಟಿಶ್ಯೂ ಅಮ್ಮ ಬಾರದು ಅಮ್ಮ ನೀನ್ ಆಸೆ ಕೈ ಕೊಡ್ತಮ್ಮ. ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಮ್ಮ. ನಿಜಗೂ ನಿಜವಾಗ್ಲೂ ಅಮ್ಮ. ಅಂತೂ ನಿನ್ನ ತಂದೆ ಆಸೆ ನೆರವೇರ್ತುಕೊಳ್ಳು. ನಿನ್ನ ತಂದೆ ಹೇಳಿದ ಮಾತು ಇವತ್ತು ಸತ್ಯ ಆಯ್ತು. ಮನುಷ್ಯರಿಂದ ಪ್ರತಿಫಲ ಸಿಗದು, ಆ ಭಗವಂತನಿಂದ ಪ್ರತಿಫಲ ಸಿಗುತ್ತೆ ಅನ್ನೋ ಮಾತು ಇವತ್ತು ಸತ್ಯ ಆಯ್ತು ನೋಡು. ಹೌದಮ್ಮ, ತಂದೆ ಮಾತೆ ನಿಜ ಆಯ್ತಮ್ಮ. ಅಮ್ಮ ಇಲ್ಲಮ್ಮ ಅಪ್ಪಾಜಿ. ನಿಮ್ ತಂದೆ ಶೆಕೆಲೆ ಇಬ್ರು ದೇವಸ್ಥಾನಕ್ಕೆ ಹೋಗಿದಾರಪ್ಪ. ವಿಶ್ರಾಂತಿ ತಗೋ. ಅಮ್ಮ ಒಂದು ಚಿಂತೆ ತಪ್ಪನಷ್ಟೊಳಗೆ ಮತ್ತೊಂದು ಚಿಂತೆ ನನ್ನನ್ನ ಕಾಡ್ತಾ ಇದೆ ಕಣಮ್ಮ. ಅದ್ಯಾವ ಚಿಂತೆನೋ ನಿನ್ನನ್ ಕಾಡ್ತಾ ಇರೋದು? ಅಮ್ಮ ಇವತ್ತಿನ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಅರ್ಜಿ ಕರೆದಿದ್ದಾರಮ್ಮ. ಆ ಸ್ಥಳಕ್ಕೂ ಸುಧಾ ನಾನು ಅರ್ಜಿ ಹಾಕ್ಬೋದಿತ್ತಮ್ಮ. ಆ ಸ್ಥಳಕ್ಕೆ ಅರ್ಜಿ ಹಾಕೋಕ್ಕೂ ಸುಧಾ ನನ್ನ ಹತ್ರ 500 ರೂಪಾಯಿ ದುಡ್ಡು ಇಲ್ವಲ್ಲಮ್ಮ. ಎಂತ ದುರ್ದೈವಮ್ಮ ನಂದು. ಕೊರಗಬೇಡಪ್ಪ. ಕಷ್ಟದಲ್ಲಿರೋರಿಗೆ ಭಗವಂತ ಕಷ್ಟನ ಕೊಟ್ಟು ಕೊಟ್ಟು ಪರೀಕ್ಷೆ ಮಾಡ್ತಾನೆ ಇರ್ತಾನೆ. ಆದ್ರೆ ಒಂದಲ್ಲ ಒಂದು ದಿನ ಕೈ ಹಿಡ್ದು ಕಾಪಾಡ್ತಾನೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಆ ಮನೆ ರಂಗಶೆಟ್ಟಿ ಸಿಕ್ಕಿದ್ರು. ಏನಾದ್ರು ತೊಂದ್ರೆ ಆದ್ರೆ ಬಂದು ನನ್ನನ್ನು ವಿಚಾರಿಸಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೋಗಿ ಶೆಟ್ರನ್ನ ವಿಚಾರಿಸ್ಕೊಂಡು ಬರ್ತೀನಿ. ನೀನ್ ರೆಸ್ಟ್ ಮಾಡ್ತಾರೆ. ಆಯ್ತಮ್ಮ, ಬೇಗ ಬಾರಮ್ಮ. ಸರಿಪ್ಪ. ಇನ್ನು ಎಷ್ಟು ದಿನ ನನ್ನ ತಂದೆ ತಾಯಿಗೆ ಕಷ್ಟ ಕೊಡಬೇಕಾಗಿದೆಯೋ ಏನೋ. ನನ್ನಿಂದಂತೂ ನನ್ನ ತಂದೆ ತಾಯಿ ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ. ಅಂತದ್ದು ಎಂತ ದುರ್ದೈವ. ತಂದೆ ತಾಯಿಗಳ ತಿರುಪೆ ಕಳ್ಸೋ ನೀನಂತ ಷಂಡ ಮಗನಾದ ಮೇಲೆ ನೊಂದ್ಕೊಂಡು ಇನ್ನೇನ್ ಮಾಡ್ತಾರೆ ಪಾಪ ಆ ನಿನ್ನ ತಂದೆ ತಾಯಿಗಳು. ಅತ್ತೆ, ನೀನ ಒಂದ್ ಮಾತು ಸುಧಾರಿಸ್ತಿಲ್ವಲ್ಲಮ್ಮ. ನಾನು ನನ್ನ ಮೇಲೆ ಕೆಂಡ ಕರ್ತೆ ಈಗ. ರಘು, ನೀನ್ ನನ್ನ ಮಾತಾಡಿಸ್ತಾ ಇದ್ರು ಈ ನನ್ನ ಹೃದಯ ನಿನಗೋಸ್ಕರ ಕಾತರಿಸ್ತಾ ಇರುತ್ತೆ. ರಘು ನೋಡು, ವಿವೇಕ ಶಾಲೆಗೆ ಪ್ರಸಂಗ ಹೇಗ್ ಬರುತ್ತೋ ಆ ಕೂಡ ಹಿಡಿಬೇಕು. ಇನ್ನಾದ್ರೂ ನನ್ನ ಮಾತು ಕೇಳು. ನನ್ನ ಆಸೆನ ನೆರವೇರಿಸ್ಕೊಟ್ರೆ ನಿನಗ್ ಬೇಕಾದಷ್ಟು ಹಣನ ನಾನ್ ಕೊಡ್ತೀನಿ. ಕೈ ಬಿಡಮ್ಮ, ಸಾಕು. ಬಾಯಿ ಮುಚ್ಚಮ್ಮ, ಸಾಕು. ನೀನ ಹೊಲಸು ಮಾತನ್ನ ಕೇಳ್ತಾ ಇದ್ರೆ ಈ ಮನೇಲಿ ಒಂದು ಕ್ಷಣ ಸುದ ಇರಕ್ ಸಾಧ್ಯ ಐತಿಲ್ಲ ನನ್ನ ಕೈಲಿ. ರಘು, ನೀನ್ ನನ್ನ ಎಷ್ಟೇ ತುಚ್ಛವಾಗಿ ಕಂಡ್ರು ನನಗೆ ನಿನ್ನ ಮೇಲೆ ಸಿಟ್ಟು ಬರೋದಿಲ್ಲ. ಇನ್ನಾದ್ರೂ ನೀನು ನನ್ನವನಾಗಿ, ನನ್ನ ಪ್ರಿಯಕರನಾಗಿ ನಿನಗೆ ಏನೇನು ಬೇಕೋ ಎಲ್ಲ ಅನುಭವಿಸು. ನಿನ್ನ ಅಣ್ಣನಿಂದ ಸಿಗಲಾರದ ತೃಪ್ತಿನ ನಾನು ನಿನ್ನಲ್ಲಿ ಬಯಸೋದು ತಪ್ಪ? ಕಮಾನ್ ಡಾರ್ಲಿಂಗ್, ಪ್ಲೀಸ್ ಡಾರ್ಲಿಂಗ್, ಪ್ಲೀಸ್. ನೋಡು, ನನ್ನ ಮಾತಿನ ಅರ್ಥ ಮಾಡ್ಕೊ. ಪ್ಲೀಸ್ ರಘು, ಪ್ಲೀಸ್ ರಘು. ಚಿಕ್ಕಣ್ಣ
ತಿರುಕ ನನ್ನ ಕೆನ್ನೆಗೆ ಹೊಡೆಯೋಷ್ಟು ಸೊಕ್ಕ. ಈ ಸೊಕ್ಕನ್ನ ಹೇಗ್ ಮುರಿತೀನಿ ಅಂತ ನೋಡ್ತಾ ಇರೋ. ಯಾರಾದ್ರೂ ಕಾಪಾಡಿ. ಹೇ ಬಾಬಿ, ಬಿಡೋ ಬಿಡೋ ನನ್ನನ್ನ, ಬಿಡೋ ಬಿಡೋ ನನ್ನನ್ನ, ಬಿಡೋ ನನ್ನ, ಬಿಡೋ. ರೀ, ನೀ ಬಂದಿದ್ದಕ್ಕೆ ನನ್ ಶೀಲ ಉಳಿತು. ಇಲ್ಲ ಅಂದಿದ್ರೆ ಈ ಪಾಪಿ ನನ್ ಶೀಲನೇ ಹಾಳು ಮಾಡ್ಬಿಡ್ತಿದ್ದ. ರಘು, ನನ್ನ ಮೇಲಿನ ಸೈಡ್ ತಿರ್ಸ್ಕೊಳ್ಳೋಕೆ ಈ ರೀತಿ ದುರಾಚಾರ ನಡೆಸಿದೇನೋ? ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಅವಳನ್ನು ವ್ಯಾಸಿ ಅಂತ ಭಾವಿಸಿದ್ಯೇನ ರಾಸ್ಕಲ್? ಅಣ್ಣ, ಏನೋ ನೋಡ್ತದೆ ಮುಖ, ಮನೆಯಿಂದ ಅಲ್ಗ. ಯಾಕೋ ಏನಾಗಿದೆಯೋ? ಏನಾಗಿದೆ ನಿಮ್ಗೆ? ಏನಿದೆ ಗಲಾಟೆ? ಇನ್ನು ಏನಾಗೋ ಅಬ್ಬೋ, ಇಲ್ಲಿವರೆಗೆ ತಮ್ಮ ಅಂತ ಅನ್ನ ಹಾಕಿದ ಋಣನ ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಿಕೊಂಡ್ರೆ ಈ ನಿನ್ನ ಚಿಕ್ಕ ಮಗ. ಏನು ನಿಮ್ಮಣ್ಣ ಹೇಳ್ತಾರ ಮತ್ತೆ ಸತ್ಯ ಏನು? ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಅಂತ ತಿಳ್ಕೊಳ್ಳಾರ್ದೆ ಅತ್ತಿಗೆ ಮೇಲೆ ಹಾದರ್ದ್ ಕಣ್ಣಕ್ಕಕ್ ಹೋಗಿದ್ದೀನೋ? ಪಾಪಿ! ಇಲ್ಲಮ್ಮ, ಇಲ್ಲ ಅಂತ ನೀಚ ನಾನಲ್ಲಮ್ಮ, ಅಂತ ನೀಚ ನಾನಲ್ಲ. ಇದೆಲ್ಲ ಕಟ್ಟು ಕಥೆ ಅಮ್ಮ, ಕಟ್ಟು ಕತೆ. ರಘು, ಸತ್ಯದ ವಿಷಯ ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳು. ಸುಳ್ಳು ಹೇಳಿದ್ರೆ ನಿನ್ ಕುತ್ತಿಗೆ ಹೆಚ್ಚಿ ಸಾಯಿಸ್ಬಿಡ್ತೀನಿ ಚಾಂಡಾಳ. ಅಪ್ಪ, ಪ್ರತ್ಯಕ್ಷ ಕಂಡ ನಾನೇ ಸಾಕ್ಷಿ ಹೇಳ್ತಾ ಇರುವಾಗ ಮತ್ತೆ ಅವನ ಕೇಳೋ ಪ್ರಶ್ನೆ ಏನಿದೆಯಪ್ಪ? ಒಟ್ಟಾರೆ ನಮ್ಮಂತ ಮರ್ಯಾದೆ ಈ ಮನೇಲಿ ಇರಬಾರ್ದು ಅಂತ ಚೆನ್ನಾಗಿ ಅರ್ಥ ಆಗಿದೆ. ದಿಲೀಪ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಾದ್ದು ಈ ಮನೆ ಯಜಮಾನನಾದ ನನ್ನ ಕರ್ತವ್ಯ ಕಣ. ಒಳ್ಳೆ ಮನೆಯ ಯಜಮಾನ್ರು ನೀವು. ಈ ಮನೆಗೆ ಯಜಮಾನರಾಗಿದ್ರೆ ನನ್ನ ಮನೆಗೆ ಯಾಕಪ್ಪ ಈ ಮಟ್ಟಕ್ಕೆ ಗೊತ್ತಿತ್ತೋ? ನನ್ನ ಹೆಂಡತಿ ಮೇಲೆ ಬಲಾತ್ಕರಿಸಿದ್ದ ದುಷ್ಟನಿಗೆ ಶಿಕ್ಷೆ ಕೊಡಕ್ಕಾಗದ ನೀವು ಈ ಮನೆ ಯಜಮಾನರು ಅಂತ ಹೇಳ್ಕೊಳಕ್ಕೆ ನಾಚಿ ಆಗೋದಿಲ್ವೇನೋ? ದಿಲೀಪ, ಹಾಗಾದ್ರೆ ಈ ದೃಶ್ಯವನ್ನ ನೀನು ಕಣ್ಣಾರ ಕಂಡೆನಾ? ಅಸತ್ಯನ ತಾಂಡವಾಡ್ತಿರೋ ಈ ಮನೇಲಿ ನನ್ನ ಮಾತಿಗೆ ಎಲ್ಲಪ್ಪ ಇದೆ ಬೆಲೆ? ಸಾಕಪ್ಪ, ಸಾಕು. ಕೇಳಾರೆ ಕಣೋ, ಕೇಳಾರೆ. ರಘು, ಅತ್ತಿಗೆ ಎತ್ತಮ್ಮನ ಸಾಮಾನುಗಳನ್ನು ಮರೆತು ಆಕೆ ಮೇಲೆ ಬಲಾತ್ಕಾರ ಮಾಡಕ್ ಹೋಗಿದೆಯಲ್ಲ, ನಿನ್ನನ್ನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಕಣೋ, ನಾಚಿಕೆ. ಏನೋ ನೋಡ್ತಾ ಇದೀಯಾ? ನಡ ಮನೆಯಿಂದ ಆಚೆ. ಸಾರ ವಿಚಾರ ಮಾಡದೆ ನನ್ನನ್ನ ಮನೆಯಿಂದ ಆಚೆ ಹಾಕ್ಬಿಡಪ್ಪ. ಇನ್ನೊಮ್ಮೆ ವಿಚಾರ ಮಾಡಿ ನೋಡಪ್ಪ, ಇನ್ನೊಮ್ಮೆ ವಿಚಾರ ಮಾಡಿ ನೋಡು. ರಘು, ವಿಚಾರ ಮಾಡೋ ಪ್ರಮೇಯನೇ ಇಲ್ಲ. ಅತ್ತಿಗೆ ಮೇಲೆ ಕಾಮದೇಶ ಬಿದ್ದಿದ್ದ ನೀನನ್ನ ನನ್ನಲ್ಲಿ ಕ್ಷಮೆನೂ ಇಲ್ಲ, ಈ ಮನೆಯಲ್ಲಿ ಜಾಗನೂ ಇಲ್ಲ. ಹೆಚ್ಚಿಗೆ ಮಾತಾಡಬೇಡ, ಹೋಗು. ಅಪ್ಪ, ನಾನು ಅಪರಾಧ ಮಾಡಿದ್ದೆ ನಿಜವಾಗಿದ್ರೆ ನೀವ್ ಯಾವ ಶಿಕ್ಷೆ ಕೊಟ್ಟು ನನ್ ಬೋಸಕ್ ಸಿದ್ಧ. ನನ್ನ ಕುತ್ತಿಗೆನೆ ಕತ್ತರಿಸ್ತೀನಿ ಅಂತಿದ್ರು ನಾನು ಸಂತೋಷವಾಗಿ ಕೊಡ್ತೀನಪ್ಪ. ಆದ್ರೆ ಯಾವ ಆಧಾರನೂ ಇಲ್ಲದೆ ಈ ರೀತಿ ನನ್ನ ಮೇಲೆ ಸುಳ್ಳು ದುರುಪಯೋಗ ಹೊರಿಸ್ತಾ ಇದೀರಲ್ಲ, ಇದು ಯಾವ ನ್ಯಾಯವಪ್ಪ? ಇನ್ನೊಮ್ಮೆ ವಿಚಾರ ಮಾಡಿ ನೋಡಪ್ಪ, ಇನ್ನೊಮ್ಮೆ ವಿಚಾರ ಮಾಡಿ ನೋಡು. ರಘು, ಹೇಳಿದ ಒತ್ತಡ ಮತ್ತೆ ಮತ್ತೆ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಕಣ.
ಅದಕ್ಕೆ ಮೇಲೆ ಕಾಮದೀಕ್ಷೆ ಬಿರಿದ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಹೊರಟೋಗು. ನೀನು ನಿಜವಾಗಲೇ ನನ್ನ ಮಗನೇ ಆಗಿದ್ರೆ ನನ್ನ ಮಾತಿಗೆ ಪ್ರತ್ಯುತ್ತರ ಹೇಳಿದೆ, ಹೊರಟೋಗ್ಬಿಡ ಮನೆಯಿಂದ ಆಚೆ. ಆಯ್ತಪ್ಪ, ಆಯ್ತು. ನಿನ್ನ ಆಜ್ಞೆಗೆ ನಾನು ಯಾವತ್ತು ಇಲ್ಲ ಅಂತ ಹೇಳಲ್ಲಪ್ಪ, ಇಲ್ಲ ಅಂತ ಹೇಳಲ್ಲ. ನಾನು ಹೋಗ್ತೀನಪ್ಪ, ಹೋಗ್ತೀನಿ ಅಮ್ಮ, ನಾನು ಹೋಗ್ತೀನಿ. ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ಮತ್ತೊಮ್ಮೆ ನಿಮ್ಮೆಲ್ಲರೂ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ನಿನ್ನ ದುರಾಸೆಗೆ ಬೆಂಬಲ ನೀಡಿದ್ದಕ್ಕಾಗಿ ಈ ರೀತಿ ದುರಾಬಚ ಹುಚ್ಚಿದೆ ತಾಯಿ. ಆ ದೇವರು ನಿನ್ನ ಚಂದಾಗಿಟ್ಟಿರ್ಲಿ. ಅಣ್ಣ ಅಣ್ಣ, ನಿನ್ನ ತಮ್ಮನ ಗುಣ ಎಂತದ್ದು ಅಂತ ನಿನ್ಗೆ ಗೊತ್ತೇ ಆಗ್ಲಿಲ್ವ ಅಣ್ಣ? ನಿನ್ನ ಹೆಂಡತಿ ಮಾತೆ ನಿಜ ಅನ್ಕೋಬಿಟ್ಟಲ್ಲ ಅಣ್ಣ, ನಿಜ ಅನ್ಕೋಬಿಟ್ಟಲ್ಲ ಅಣ್ಣ. ನೀನು ನಿನ್ನ ಹೆಂಡತಿ ಸೇರಿ ರಘುವೀರ ಈ ಮನೆಗಿರೋ ನೀನು ಇಷ್ಟ ಇಲ್ಲ ಕಣೋ ಅಂತಿದ್ರೆ ನಾನೇ ಸಂತೋಷವಾಗಿ ದೂರ ಒಟ್ಟಾಗ್ತಿದ್ನಲ್ಲ ಅಣ್ಣ. ಆದ್ರೆ ನನ್ನ ಮೇಲೆ ಈ ಅಪರಾಧ ವಹಿಸಿದ್ಕೆ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಅಣ್ಣ, ನೋವಾಗ್ತಿದೆ. ನಿನ್ನ ಆಸೆ ಅಂತೆ ಈಗ ಮನೆ ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ. ಈಗ್ಲಾರು ಒಮ್ಮೆ ನಾನು ನಿರಪರಾಧಿ ಅಂತ ಎಲ್ಲಾರ್ಗು ಹೇಳ್ಬಿಡಮ್ಮ, ಹೇಳ್ಬಿಡು. ನೀಚ, ನಿನ್ನ ನಿರಪರಾಧಿ ಅಂತ ಹೇಳೋದಿರ್ಲಿ, ಈ ನಿನ್ನ ಮುಖ ನೋಡೋದಕ್ಕೂ ನಾಚಿಕೆ ಆಗುತ್ತೆ. ಹೌದಮ್ಮ, ಹೌದು. ನೀನು ಸುಶೀಲೆ, ನಿನಗೆ ನನ್ ಮುಖ ನೋಡಕ್ ನಾಚಿಕೆ ಆಗುದು ಸ್ವಾಭಾವಿಕನೇ. ಆದ್ರೆ ಅದಕ್ಕೆ ಒಂದ್ ಮಾತ್ರ ಚಂದ ಜ್ಞಾಪನ ಇಟ್ಕೊಳ್ಳಿ. ಒಂದಲ್ಲ ಒಂದಿನ ಸತ್ಯ ಸಂಗತಿ ಏನೋದನ್ನು ಗೊತ್ತಾಗುತ್ತೆ. ಅವಾಗ ಮಾತ್ರ ಉತ್ತಲಿ ರಾವು ಕೂಡ ನಿಮ್ಗೆ ಸಹಾಯ ಮಾಡಕ್ ಬರೋದಿಲ್ಲ. ರೀ ಬನ್ರಿ, ಇವ್ರದ್ದು ಯಾವಾಗ್ಲೂ ಇದ್ದದೆ. ಬನ್ನಿ, ನಾನು ನಿಮ್ಗೆ ಬಿಸಿ ಬಿಸಿಯಾಗಿ ಹೇಗಿದ್ರು ಚಳಿ ಇದೆಯಲ್ವಾ, ಸ್ಟ್ರಾಂಗ್ ಒಂದು ಕಾಫಿ ಮಾಡ್ಕೊಡ್ತೀನಿ. ನಡೀರಿ ಹೋಗಿ. ಮತ್ತೊಮ್ಮೆ ನಿಮ್ಮನ್ನು ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ನನ್ಗೆ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ನಿನ್ನ ದೂರ ಮಾಡ್ಕೊಂಡು ಬದುಕೋ ಶಕ್ತಿ ನಿಮ್ ತಾಯಿಗಿಲ್ಲಪ್ಪ. ಏನೋ ನಿಮ್ ತಂದೆ ಕೋಪದಲ್ಲಿ ನಾಲ್ಕು ಮಾತಾಡಿದ್ದಾರೆ, ಅದನ್ನೇ ನೀನು ಮನ್ಸಿಗೆ ಹಚ್ಕೊಂಡು ಮನೆ ಬಿಟ್ಟು ಹೋಗ್ಬೇಡ. ನಾನು ನಿನ್ ತಂದೆ ಜೊತೆ ಮಾತಾಡ್ತೀನಿ, ನಮ್ಮನ್ನೆಲ್ಲ ದೂರ ಮಾಡ್ಕೊಂಡು ಹೋಗ್ಬಿಡಬೇಕು. ಬೇಡಮ್ಮ, ಬೇಡ. ತಂದೆ ಆಜ್ಞೆಗೆ ನಾನು ಎಂದು ಮೀರಲ್ಲಮ್ಮ, ಮೀರಲ್ಲ. ಅಪ್ಪ, ನನ್ಗೆ ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡು. ಹೋಗಪ್ಪ, ಹೋಗು. ನಾನು ಯಾರಿಗೆ ಏನು ಹೇಳ್ಬೇಕು ಅನ್ನೋದು ಒಂದು ಅರ್ಥ. ಎಲ್ಲಾದ್ರೂ ಹೋಗಿ ಸುಖವಾಗಿ ಮಾಡು, ಹೋಗಪ್ಪ. ಅಮ್ಮ, ನಾನು ಹೋಗಿ ಬರ್ತೀನಮ್ಮ, ಹೋಯ್ತೀನಮ್ಮ, ಹೋಯ್ತೀನಿ. ಸಕಿಲ, ನಾನು ಪಾಪಿ ಕಣಮ್ಮ, ಪಾಪಿ. ಅಣ್ಣ, ನೀನ್ ಯಾವ ತಪ್ಪು ಮಾಡಿಲ್ಲ ಅಣ್ಣ. ನೀನೇನು, ನಿನ್ನ ಮನಸ್ಸೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ನಿರಪರಾಧಿ ಅಂತ ನನ್ನ ಮನಸ್ಸು ಕೂಗಿ ಕೂಗಿ ಹೇಳ್ತಿದ್ದೆ. ನೀನ್ ನಿರಪರಾಧಿ. ಸಾಕಮ್ಮ, ಸಾಕಮ್ಮ, ಸಾಕು. ನೀನು ಒಬ್ಳಾರ ನನ್ನ ನಿರಪರಾಧಿ ಅಂತ ಅಂದಲ್ಲ, ನನ್ಗಷ್ಟೇ ಸಾಕಮ್ಮ. ಸಂತೋಷದಿಂದ ಮನೆಯಿಂದ ಆಚೆ ಹೋಗ್ತೀನಮ್ಮ, ಸಂತೋಷದಿಂದ ಮನೆಯಿಂದ ಆಚೆ ಹೋಗ್ತೀನಿ. ಏನಮ್ಮ ಮಾಡ್ಲಿ, ಬೆನೆಯಿಂದ ಹುಟ್ಟೆ ಬಂದ ನಿನ್ನ ಮದುವೆ ಮಾಡ್ಬೇಕಾದ್ದು ನನ್ನ ಕರ್ತವ್ಯ ಆಗಿತ್ತು. ಆದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ಸುತ್ತೆ. ನೋಡಮ್ಮ, ಮುಂದಿನ ಜನ್ಮ ಅಂತ ಹೊಂದಿದ್ರೆ ನೀನ್ ಅಣ್ಣನಾಗಿ ಹುಟ್ಟಿ ಬಂದು ನಿನ್ನ ಮದುವೆ ಮಾಡ್ತೀನಿ ಕಣಮ್ಮ, ನಿನ್ನ ಮದುವೆ ಮಾಡ್ತೀನಿ. ಈಗ ನನ್ನ ಸಂತೋಷವಾಗಿ ಕಳ್ಸ್ಕೊಟ್ಬಿಡಮ್ಮ, ಕಳ್ಸ್ಕೊಟ್ಬಿಡು.
ತಪ್ಪು ಮಾಡುವುದು ಒಬ್ಬನಾದರೆ ದಂಡನೆ ಪಡೆಯುವುದು ಯಾರೋ ದುಡಿಯುವ ಶಾಪಕ್ಕೆ ಒಬ್ಬನಾದರೆ ಸುಖಿಸುವವರೇ ಇನ್ಯಾರೋ ನೀತಿ ನ್ಯಾಯವೇ ಇಲ್ಲದಾಗಿದೆ ನಿನ್ನ ಕಥೆಯಲ್ಲಿ ಏನು ಹೇಳಲು ಏನು ಹೇಳಲು ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನಂತರಂಗದ ಅವರೇನು ಬಲ್ಲರು ಏನಾದರೂ ಈಗ ದೈವವನ್ನು ಮರೆದಿರು ರಘುವೀರ ಹತ್ತಿಗೆ ಮೇಲೆ ಅತ್ಯಾಚಾರ ಎಸಗಿ ಧೂಪ ನೀನಿನ್ನು ಜೀವಿಸಬೇಕೆಂದಿವೆಯಾ? ಬೇಡ. ಅನ್ಯಾಯ 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 ವಿಚಾರಣೆಗೆ ಸ್ಥಾನವಿಲ್ಲದ ಈ ನ್ಯಾಯಾಲಯದಲ್ಲಿ ನೀನಿನ್ನು ದೂರಾಗುವುದೇ ಲೇಸು. ನಿನಗಿನ್ನು ಉಳಿದಿರುವುದು ಸರಳವಾದ ಮಾರ್ಗ, ಆತ್ಮಹತ್ಯೆ. ಆತ್ಮಹತ್ಯೆ ಹೌದು, ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾರೆ. ಮನೆಯವರಿಗೆಲ್ಲ ಬೇಡವಾದ ಈ ದೇಹ ಯಾಕೆ ಬದುಕಿರ್ಬೇಕು? ಈ ದೇಹ ಸಾಯದ ಲೇಸು. ಮಗು ಹೃದಯ ದೌರ್ಬಲ್ಯವುಳ್ಳ ವ್ಯಕ್ತಿ ಯಾವ ಪುರುಷಾರ್ಥ ಸಾಧಿಸುವುದಕ್ಕೋಸ್ಕರ ಮನೆ ಕ್ಷುಲ್ಲಕ ವಿಷಯಕ್ಕಾಗಿ ಮನೆ ಬಿಟ್ಟು ಆತ್ಮಹತ್ಯೆಯ ಪ್ರವೃತ್ತನಾಗಿದೆಯಾ? ಹಾಗೆ ಪ್ರಾಣವನ್ನು ಕಳೆದುಕೊಂಡು ನೀನಾದರೂ ಧ್ಯೇಯ ಸಾಧಿಸಿ ವಿಚಾರ ಮಾಡುವುದು. ನಿನಗೊಬ್ಬ ವೃದ್ಧ, ನಿನ್ನ ಭವಿಷ್ಯಕ್ಕಾಗಿ ಜೀವ ತೆಗುವ ತಾಯಿ ಅವರ ಸಂರಕ್ಷಣೆಯ ಭಾರವು ನಿನ್ನದಲ್ಲವೇ? ನಿನಗಾಗಿ ಅವರು ಅದೆಷ್ಟು ಕಷ್ಟಪಟ್ಟಿದ್ದಾರೆ. ವಿಚಾರ ಮಾಡೋದು, ವಿಚಾರ ಮಾಡ. ಹೌದು, ನನಗಾಗಿ ನನ್ನ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ. ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ನಿರಾಸೆ ಮಾಡ್ದಂಗಾಗುತ್ತೆ. ನನ್ನ ಪರಿಚಯಗಾಗಿ ನನ್ನ ತಾಯಿ ಮಾಂಗಲ್ಯನೇ ಮಾರುವಂತ ಕೊಟ್ಟಿದ್ದಾಳೆ. ಅವತ್ತು ವಚನ ಕೊಟ್ಟಂತೆ ನನ್ನ ದೊಡ್ಡ ಪದವೀಧರನಾಗಿ ನನ್ನ ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಬಂದು ನನ್ನ ತಂದೆ ಕೈಯಿಂದನೇ ನನ್ನ ತಾಯಿ ಕೊರಳಿಗೆ ಕಟ್ಟಿಸಲೇಬೇಕು. ನನ್ನ ತಂದೆಯಿಂದ ಸತ್ಪುತ್ರನಿಂದ ಅನಿಸಿಕೊಳ್ಳಲೇಬೇಕು. ಸತ್ಪುತ್ರ ಅನಿಸ್ಕೊಳ್ಳಿ. ಯಾರಿಗೂ ನೀನೊಬ್ಬನು ಸತ್ಪುತ್ರನಾಗ್ತೀಯ. ಸತ್ಪುತ್ರನಾಗುವ ಎಂಬ ಭರವಸೆ ಇದ್ದರೆ ಸತ್ಯ ಅಸತ್ಯ ವಿಚಾರವನ್ನ ಮಾಡದೆ ನಿನ್ನ ಕೊತ್ತಿಡುವ ನಿನ್ನ ತಂದೆ ಮತ್ತೆ ಮೌನ ಧರಿಸುತ್ತಿದ್ದಳೆ ನಿನ್ನ ತಾಯಿ. ಎಲ್ಲರಿಗೂ ಇದೆಲ್ಲವೂ ನಿನ್ನ ಪ್ರೇಮೆ. ಈ ಜಗವೆಂಬುದೊಂದು ಸಂತೆ. ಅನೇಕರು ಬರುತ್ತಾರೆ, ಅನೇಕರು ಹೋಗುತ್ತಾರೆ. ತಮ್ಮ ತಮ್ಮ ಕಾರ್ಯ ಸಾಧನೆಗಾಗಿ ತಂದೆ ತಾಯಿ ಬಂಧು ಬಳಗ ಎಂಬ ಸಂಬಂಧವನ್ನು ಹಚ್ಚಿ ನಿನ್ನ ಜೀವನವನ್ನು ಮುಂದೆಲೆತ್ತಿಸುತ್ತಾರೆ. ವಿಚಾರ ಮಾಡಿ ನೋಡುವುದು. ನಿನ್ನ ದಾರಿ ನಿನಗೆ, ಅವರ ದಾರಿ ಅವರಿಗೆ. ನಿನ್ನ ದಾರಿ ನಿನಗೆ, ಅವರ ದಾರಿ ಅವರಿಗೆ. ಯೋಚನೆ ಮಾಡಿರೋದು
ಯೋಚನೆ ಮಾಡು. ಹಾಗಾದ್ರೆ ನನಗೆ ಯಾವ ದಾರಿ? ಆತ್ಮಹತ್ಯೆಯನ್ನೇ ನಿನಗೆ ದಾರಿ. ಹೌದು, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಸರಿ. ನಾನಿನ್ನು ಬದುಕಿದ್ರಲ್ಲಿ ಅರ್ಥವಿಲ್ಲ, ನನಗೆ ಅಭಿಮಾನವೂ ಇಲ್ಲ. ಮನೆಯವರಿಗೆಲ್ಲ ಬೇಡವಾದ ಮೇಲೆ ನಾನು ಸಾಯುವುದೇ ಸರಿ. ಮನೇಲಿ ಎನ್ಕೊಂಬಂದಂತ ನಿರ್ಧಾರ ಮಾಡಿದಂಗೆ ನಾನು ಸಾಯಲೇಬೇಕು. ಏನ್ರಿ ಮಾಡ್ತಿದ್ದೀರಾ? ಗಂಡಸರು ಮಾಡೋ ಕೆಲಸ ಏನ್ರಿ ಇದು? ನಾನೇನು ಮಾಡ್ತಿಲ್ವಲ್ಲ ಮೇಡಮ್. ಸುಳ್ಳು ಹೇಳ್ಬೇಡಿ. ನೀವು ವಿಷ ಕುಡಿಯೋ ಪ್ರಯತ್ನ ಮಾಡ್ತಿದ್ರಿ ಅಲ್ವಾ? ಇಲ್ವಲ್ಲ. ಬರಬಾರದ ಪ್ರಸಂಗ ಬಂದಿದ್ದರಿಂದ ಈ ರೀತಿ ನಿರ್ಧಾರ ತಗೊಂಡಿದ್ದೀನಿ. ನೋಡಿ ಮನೆಯವ್ರಿಗೆಲ್ಲ ಬೇಡವಾದ ಈ ದೇಹ ಇದ್ರೆಷ್ಟು ಹೋದ್ರೆಷ್ಟು. ನೋಡಿ, ಕೋಪದಲ್ಲಿ ಏನೋ ಮನೆ ಬಿಟ್ಟು ಬಂದ್ರಿ ಸರಿ, ಹಾಗಂತ ವಿಷ ಕುಡಿಯೋ ಪ್ರಯತ್ನ ಮಾಡ್ತಾರ? ನೋಡಿ, ಅದೇನೇ ಆಗಿರ್ಲಿ, ನೀವು ನನ್ನ ಜೊತೆ ಬನ್ನಿ, ನಿಮ್ ಮನಸ್ಸು ಸ್ವಲ್ಪ ಹಗುರ ಆಗ್ಬೋದು. ಅಲ್ಲ, ನನ್ನ ಮೇಲೆ ಇಷ್ಟೊಂದು ಅನುಕಂಪ ತೋರಿಸ್ತಾ ಇದೀರಲ್ಲ, ನೀವ್ ಯಾರು ಅಂತ ಗೊತ್ತಾಗ್ತಿಲ್ಲ ನಂಗೆ. ನಾನು ಮಧುಮತಿ ಅಂತ, ಸಿನಿಮಾ ನಟಿ. ಔಟ್ಡೋರ್ ಶೂಟಿಂಗ್ಗೆ ಅಂತ ನಿನ್ನೆ ನಮ್ಮ ನಿರ್ಮಾಪಕ ವರ್ಗದವರು ಇಲ್ಲೇ ಬಂದಿದ್ವಿ. ಈ ಪ್ರಕೃತಿ ಸೌಂದರ್ಯ ನೋಡಿ ನನ್ನ ಮನಸ್ಸು ಸ್ವಲ್ಪ ಖುಷಿ ಆಯ್ತು. ಅದಕ್ಕೆ ಆ ಫಾರೆಸ್ಟ್ ಅಲ್ಲಿರೋ ಇಬಿಲಿ ಒಂದೆರಡು ದಿನ ಇದ್ದು ಹೋಗೋಣ ಅಂತ ಉಳ್ಕೊಂಡಿದ್ದೆ. ಇವತ್ತು ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಹೊರಟಿದ್ದೆ. ಅಚಾನಕ್ ಆಗಿ ನನ್ನ ಕಾರು ಕೆಸರಲ್ಲಿ ಸಿಗಾಕೊಂತು. ಅದಕ್ಕೆ ತೆಗಿಯೋಣ ಅಂತ ಯಾರು ಎಲ್ಪ್ ಕೇಳೋಣ ಅಂತ ಬಂದೆ. ನಿಮ್ಮನ್ನ ನೋಡಿದ್ರೆ ವಿಷ ಕುಡಿಯೋ ಪ್ರಯತ್ನ ಮಾಡ್ತಿದ್ರಿ. ನೋಡಿ, ಅದೇನೇ ಆಗಿರ್ಲಿ, ನೀವು ನನ್ನ ಜೊತೆ ಬನ್ನಿ. ನಮ್ಮ ಫೀಲ್ಡಲ್ಲೇ ನಿಮ್ಗೊಂದು ಒಳ್ಳೆ ಕೆಲಸ ಕೊಟ್ಟು ನಿಮ್ಗೆ ಕಾಪಾಡ್ತೀನಿ. ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ, ಪ್ಲೀಸ್ ಬನ್ನಿ. ಓಕೆ ಮೇಡಮ್, ನೀವು ಹೇಳ್ದಂಗೆ ಮಾಡೋಣ. ಕಣ್ಣಲ್ಲೇ ಗುಂಡಿಕ್ಕಿ ಕೊಲ್ಲೋ ಹುಡುಗಿ, ಕಣ್ಣಲ್ಲೇ ಗುಂಡಿಕ್ಕಿ ಕೊಲ್ಲೋ ಹುಡುಗಿ, ಗೆಲ್ಲೋ ಹುಡುಗಿ, ನಿನ್ ಅಂದ ಚಂದ ಕಂಡ ಗುಂಡ ಗುಲ್ಲಂತೂ ಗುಲ್ಲಂತೂ ಗುಂಡಿಗೆ. ಮಾಯದ ವಯಸ್ಸು ಒಮ್ಮೆ ಬಂದರೆ ನಮ್ಮ ಅಂತರಂಗವೆಲ್ಲ ಇಲ್ಲಿ ಅಲ್ಲೋಲ ಅಲ್ಲೋಲ ಕಲ್ಲೋಲ. ಪ್ರೇಮಿಗಳ ಲೋಕದಲ್ಲಿ ನಾನೇ ದೊರೆ. ಅಂದ್ರೆ ಆನಂದ, ಈ ಅಂದ್ರೆ ಈ ಪ್ರೀತಿ, ಎರಡು ನಿನ್ನಬೇಕು. ಕಣ್ಣಲ್ಲೇ ಗುಂಡಿಕ್ಕಿ ಕೊಲ್ಲೋ ಹುಡುಗ,
ಕಂಡಾಗಿಂದ ಗುಲ್ಲಂಟು ಗುಲ್ಲಂಟು ಗುಂಡಿಗೆ ಅಂತರಂಗ ಅಂತ ಅಂತಾಡಲ್ಲ ಅದನ್ನು ನೆಲ ಕಾಣದಂಗೆ ಕದಿಯೋದಕ್ಕೆ ಪ್ರೀತಿ ಸೋಗು ಒಂದು ಇಟ್ಟರೆ ಸಾಕು ಇಲ್ಲಿ ಚಿಕ್ಕವರು ದೊಡ್ಡವರು ಎಲ್ಲ ದೇವರು ಕಣ್ಣಲ್ಲೇ ಗುಂಡಿಕ್ಕಿ ಕೊಲ್ಲೋ ಹುಡುಗಿ ಗೆಲ್ಲೋ ಹುಡುಗಿ ನಿನ್ನಂದ ಚಂದ ಕಂಡಾಗಿಂದ ಗುಲ್ಲಂಟು ಗುಲ್ಲಂಟು ಗುಂಡಿಗೆ ರಂಜನ್ ನನಗೆ ಒಬ್ಬಳೇ ಮಗಳು. ರಂಜನ್ ನನಗೆ ಒಬ್ಬಳೇ ಮಗಳು ಅಂತ ಚೆನ್ನಾಗಿ ಸಾಕಿದೀವಪ್ಪ. ಆಕೆ ಮನ್ಸನ್ನ ನೋಯಿಸ್ಬೇಡ, ಚೆನ್ನಾಗಿ ನೋಡ್ಕೊಳಪ್ಪ. ಸರಿ ಮಾವನವ್ರೆ, ಚೆನ್ನಾಗಿ ನೋಡ್ಕೊಳ್ತೀನಿ. ಆಯ್ತಪ್ಪ. ಗೊತ್ತಿಲ್ಲ, ಹೇಳ್ಬೇಡ ಕಣಮ್ಮ, ಚೆನ್ನಾಗಿ ಹೋಗೋಣ. ಸರಿ ಹೋಗಪ್ಪ. ಆಯ್ತಮ್ಮ, ಸುಖವಾಗಿರ್ರಿ. ಬರ್ತೀವಿ. ಮನಸ್ಸು ಬಂದಿತು ಆಪತ್ತು
ನನ್ನ ಮನಸ್ಸು ಸೋತಿದೆ ನಿನ್ನ ನುಡಿಯ ಕೇಳಿ ನನ್ನ ಮನಸ್ಸು ಸೋಲುತ್ತಿದೆ ನೀ ನೋಡಿದರೆ ಸಾಕು ಮಾತಾಡಿದರೆ ಸಾಕು ಜುಮ್ ಜುಮ್ ಎನಿಸಿ ನುಡಿಯುವುದು ಮನಸ್ಸು ಬಂದಿತು ಆಪತ್ತು ಕೆಂಪಾದ ನಿನ್ನ ಕೆನ್ನೆಯ ಕಂಡು ಮೈ ಬಿಸಿ ಏರುತ್ತಿದೆ ಕೆಂಪಾದ ನಿನ್ನ ಕೆನ್ನೆಯ ಕಂಡು ಮೈ ಬಿಸಿ ಏರುತ್ತಿದೆ ನಿನ್ನ ಮಾತು ಈ ಸಂಜೆಯಲ್ಲಿ ಸ್ವರ್ಗ ತೋರುತ್ತಿದೆ ನೀ ನೋಡಿದರೆ ಸಾಕು ಮಾತಾಡಿದರೆ ಸಾಕು ಜುಮ್ ಜುಮ್ ಎನಿಸಿ ನುಡಿಯುವುದು ಮನಸ್ಸು ಬಂದಿತು ಆಪತ್ತು ಭಾರತಿ ಭಾರತಿ ಹಾರತಿ ಭಾರತಿ ಕಲ್ಪನ ಮಂಜುಳ ಚಂದ್ರಕಲಾ ಇವರೇ ನಮ್ಮ ಕಲಿಯುಗದ ಪಂಚಕನ್ಯರು ಆರತಿ ಭಾರತಿ 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 ಕಲ್ಪನ ಮಂಜುಳ ಚಂದ್ರಕಲಾ ಇವರೇ ನಮ್ಮ ಕಲಿಯುಗದ ಪಂಚಕನ್ಯರು ಇವರೇ ನಮ್ಮ ಕಲಿಯುಗದ ಪಂಚಕನ್ಯರು ಭಕ್ತ ಆಯ್ತು ಗುರುಗಳೇ ಭಕ್ತ ಪೂಜೆ ಕ್ರಮೇನೋ ಆಯ್ತು ಆಯ್ತು ಗುರುಗಳೇ ಇನ್ನು ತೀರ್ಥೆ ಸೇವನೆ ಭಂಗಿ ಸೇವನೆ ಆಗ್ಬಿಟ್ರೆ ಈ ಮರ್ತಲ್ಲಿ ತೇಲಾಡ್ಬಿಡೋದು ಗುರುವೇ ನಾನು ಸ್ವಲ್ಪ ಒಂದೆಲ್ಲ ಅಡಿನ ಮುಡಿ ಗಂಟೆ ಕೊಟ್ಕಲ್ಲ ಎಷ್ಟು ಬೇಕಷ್ಟ ಗುರುವೇ
ಪೂಜೆ ಕಾರ್ಯಕ್ರಮ ಏನು ಮುಗೀತಾ? ಇನ್ನು ತೀರ್ಥ ಸೇವನೆ ಭಂಗಿ ಸೇವನೆ ಆಗ್ಲೇಬೇಕೀಗ. ಆಯ್ತು ಗುರುಗಳೇ. ಗುರುಗಳೇ ಬನ್ನಿ ಕುತ್ಕೊಳ್ಳಿ ಗುರುಗಳೇ, ಕುತ್ಕೊಳ್ಳಿ. ಸ್ಲೋ ಸ್ಲೋ ಸ್ಲೋ. ಗುರುಗಳೇ ತಗೊಳ್ಳಿ ಗುರುಗಳೇ ತಗೊಳ್ಳಿ. ಭಕ್ತ ನೀವೊಂದ್ ಸ್ವಲ್ಪ ತಗತೀನೋ? ಗುರುಗಳೇ ನನ್ ಡೌ ಬೋಯ್ತಾಳೆ. ಥೋ ಮುಂಡೆ ಮಗನೇ. ಓಂ ಓಟಿನೇ ನಮಃ, ಓಂ ಐವೋಟ್ಸ್ನೇ ನಮಃ, ಓಂ ಬಿಪಿನೇ ನಮಃ. ಲೇ ಭಕ್ತ ಒಳ್ಳೆ ಎಣ್ಣೆ ತಕ ಬಂದ್ರೆ ಯಾವ್ದ ಸಿಲ್ವರ್ ಕಪ್ ಏನು ಎತ್ಕೊಂಡ್ ಬಡ್ಡತದ್ದ. ಗುರುಗಳೇ ಈ ಟೈಮಲ್ಲಿ ಸಿಲ್ವರ್ ಕಪ್ ಸಿಕ್ಕುದೇ ಹೆಚ್ಚು, ಇನ್ಯಾವ ಬ್ರ್ಯಾಂಡ್ ತಂದರು? ಓ ಇರ್ಲಿ ಬಿಡ್ಲಾ. ಭಕ್ತ ತೀರ್ಥ ಸೇವನೆ ಆಯ್ತು, ಇನ್ನು ಭಂಗಿ ಸೇವನೆ ಆಗ್ಬಿಟ್ರೆ ಈ ಮಾಡ್ತಲೆ ಆಡ್ಬಿಡ್ತೀನಿ. ಆಯ್ತು ಗುರುಗಳೇ ಆಯ್ತು, ತಗೊಳ್ಳಿ ಗುರುಗಳೇ. ಎಲ್ಲ ರೆಡಿ ಮಾಡಿದೀನಿ ಗುರುಗಳೇ, ರೆಡಿ ಮಾಡಿದೀನಿ. ಗುರುಗಳೇ ಗುರುಗಳೇ. ಏ ಭಕ್ತ ತಗೋ ಗುರುಗಳೇ ತಗೊಳ್ಳಿ. ಲೇ ಸಿದ್ಧ ಗುರುಗಳೇ ನಾನ್ ಕುಡ್ದಿದ್ದೇನೋ ನೀ ಕುಡ್ದಿದ್ಯಲ್ಲ? ಗುರುಗಳ ನಾನೇ ಕುಡ್ದಿ, ನೀ ಮೇಲೆ ಕುಡ್ದಿರೋದು. ಸರಿ ಗಚ್ಚ ಬಾಯಿಗೆ. ಗುರುಗಳೇ ಬಾಯಿ ಎರಡವ ಕಾಂತ ಯಾಕಂಬಿಡ್ಲ ನಾಲ್ಕೇ ಕಾಂತವಕನ ಈಗ ನಿನ್ಗೆ. ಗುರುಗಳು ಆಯ್ತು ತಗೊಳ್ಳಿ. ಲೇ ಲೇ ಸಿದ್ಧ ಗುರುಗಳೇ ಕಡ್ಡಿ ನಿಮ್ಮ ಅಪ್ಪ ಹೊಡ್ದಂತ. ಗುರುಗಳೇ ನಮ್ಮ ಅಪ್ಪ ಎಲ್ಲ 90 ಯಾಕೆ ಇಂಚರಿ ನಾಟಕ ನೋಡ್ತಾ ಇರ್ಬೇಕು, ಕರೀಲ. ಬ್ಯಾಡಕನ ಬಡ್ಡತ್ತದೆ ಅವನ ನಮ್ಗೆ ದೊಡ್ಡಪ್ಪ, ನೀನು ಎಷ್ಟಲಾ? ಆಯ್ತು ಗುರುಗಳು ಆಯ್ತು. ಲೇ ಗುರುಗಳೇ ಗಚ್ಚಲಾ? ಗುರುಗಳು ಹತ್ತಿದಿಲ್ಲ ಗುರುಗಳೇ, ಹತ್ತಿದಿಲ್ಲ. ಧಮ್ಮರ ಧಮ್ ಹೃದಯ ಭವಂ बोलो शुभ श्याम। हरे कृष्ण हरे राम हरे कृष्ण हरे राम हरे कृष्ण हरे राम। ಭಕ್ತ ತೀರ್ಥ ಸೇವನೆ ಆಯ್ತು, ಆಯ್ತು ಗುರುಗಳೇ. ಭಂಗಿ ಸೇವನೆ ಆಯ್ತು. ಆಯ್ತು ಗುರುಗಳೇ. ಯಾವ್ದಾರ ಭಕ್ತಿ ಗೀತೆ ಇದ್ರೆ ಬುಡ್ಲ ವಸಿಯ ನೋಡಿ ಗುರುಗಳೇ ಆಡ್ತೀರಿ ಇವಾಗ. ಗುರುಗಳೇ ಆಡ್ಲಾ? ಆಡು ಭಕ್ತ, ಆಡ್ಲಾ? ಆಡು ಭಕ್ತ. ನೋಡಿ ಗುರುಗಳೇ ಆಡ್ತೀರಿ. ಗುರುಗಳೇ ಆಡ್ಲಾ? ಥೋ ಆಡ ಪಟ್ಟದ ಗುರುಗಳೇ ಏನು ನೆನಪೇ ಬರ್ತಿಲ್ಲ. ಆಡ್ಲ ಮತ್ತೆ ನೆನ್ಸ್ಕೊಂಡು ಹೂವಿನ ಹೂವಿನ ನೆನಪಂತು ಗುರುಗಳೇ. ಹೂವಿನ ಬಾಣದಂತೆ ಆಡಿನ ಸಾಲಿನಂತೆ ಮೂಡುವ ಪ್ರಾಣದಂತೆ ಚೇತನವಾದ ನೀನು. ಲೇ 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 ಭಕ್ತ, ಯಾವ್ದೋ ಭಕ್ತಿ ಗೀತೆ ಆಡ್ಲ ಅಂದ್ರೆ ಯಾವ್ದು ಹಾಡಿನ ಹೂವಿನಂತೆ ಹಾಡದ ಹೂವಿನಂತೆ ಇಂತ ಆಡ್ಲ ಆಡೋದ್ಲೇ. ಚೆನ್ನಾಗಿಲ್ಲ ಗುರುಗಳೇ. ಯಾವ್ದೋ ಒಂದ್ ಭಕ್ತಿ ಗೀತೆ ಆಡ್ಲ. ಓ ಆಯ್ತು ಗುರುಗಳೇ ಆಡ್ತೀವಿ ನೋಡಿ ಇವಾಗ. ಗುರುಗಳೇ ಆಡ್ಲಾ?
ಎಲ್ಲೋ ಜಗತ್ತ ನಿನ್ನರ ಮಾಲೆ ಎಲ್ಲೋ ಜಗತ್ತ ನಿನ್ನಳ ಮಾಲೆ ಎಲ್ಲೋ ಜಗತ್ತ ನಿನ್ನರ ಮಾಲೆ ಎಲ್ಲೋ ಜಗತ್ತ ನಿನ್ನರ ಮಾಲೆ. ಗುರುಗಳೇ ಹೆಂಗಿತ್ತು? ಸಾಕಾಯ್ತು ಬುಡ್ಲ. ಸರಿ ಗುರುಗಳಾಯ್ತು. ಭಕ್ತಾ ನನಗೆ ಒಂದ್ ಸ್ವಲ್ಪ ನಿದ್ದೆ ಬತ್ತಿದೆ. ನಮ್ಮ ಮಠದ ಕಡೆ ಜೋಪಾನ ಯಾರ ಬಂದ್ಗಿನ್ ಬಿಟ್ಟಾರೋ ಸರಿಯಾಗಿ ನೋಡ್ಕಲ್ಲ. ಓ ಆಯ್ತು ಗುರುಗಳೇ ಆಯ್ತು. ಇದು ನಿಮ್ದಲ್ಲ ಮಠ ನಂದು ಅನ್ಕತೀನಿ. ನೀವು ಆರಾಮಾಗೆ ವಿಶ್ರಾಂತಿ ಮಾಡಿ ಗುರುಗಳೇ ಮಾಡಿ. ಅಯ್ಯ ಬೊಡ್ಡೆತ್ತದೆ ನೀನ್ ನಂಬ್ಕಂದು ಮಠ ಬಿಟ್ಬಿಟ್ಟು ಮನಿ ಕತ್ತವನೆ. ಒಟ್ನಾಗ ಜ್ಞಾನ ಆಗಿ ಮಠದ ಕಡೆ. ಗುರುಗಳೇ ನನ್ ಮಠ ಚೆನ್ನಾಗಿ ನೋಡ್ಬೇಕು, ವಿಶ್ರಾಂತಿ ಮಾಡಿ. ಸರಿ ಭಕ್ತ. ಆಯ್ತು ಗುರುಗಳೇ ಮನಿ ಕಡೆ. ಮಳೆ ಗಂಡಸರು ಕೂಗ್ರೆ ಎದೊಳ್ತಾರ, ನೀವು ಸೈಡ್ ಕೂಗಮ್ಮೆ. ನಾ ಕೂಗ್ತೀನಿ ನೋಡು, ಅದ್ ಯಾಕೆ ಎದ್ದೊಳಲ್ಲ ನಾನು ನೋಡ್ತೀನಿ. ಅಪ್ಪರೇ ಅಪ್ಪರೇ ದೊಡ್ಡಪ್ಪರಿದಾರೇನ್ರಿ? ಸಿದ್ದು ಲೋ ಸಿದ್ದು ಮರೇ ಲೋ ಸಿದ್ದು ಅಯ್ಯೋ ಗುರುಗಳೇ ಏನಾಯ್ತು? ಗುರುಗಳೇ ಏನಾಯ್ತು? ಯಾರೋ ಭಕ್ತರು ಮಠದ ಕಡೆ ಬಂದಿದ್ದಾರೆ. ಯಾರು ಅನ್ನೋದನ್ನ ಫಸ್ಟ್ ನೋಡ್ಲಾ? ಆಯ್ತು ಗುರುಗಳೇ. ಏನ್ಲ ಇದು ಫಸ್ಟ್ ಅವಸ್ಥೆ ಎತ್ ಮಾಡಿದ್ಲಾ? ಆಯ್ತು ಎತ್ತು ಕಾಯ್ತಲ್ಲ. ಗುರುಗಳೇ ಆಯ್ತು ಗುರುಗಳೇ. ಲೇ ಸಿದ್ದ ಗುರುಗಳೇ ಏನ್ ಗುರುಗಳೇ ನಿಮ್ದು? ಆ ಕನ್ಯಾರ ನೋಡು ಕಾಯ್ತಲ್ಲ ನನ್ನ ಕಣ್ಣಲ್ಲಿ. ದಬಾ ಕೊಡ್ಲ ಅದ್ನು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ವೇದಾಂತ ವಿಚೇತರ ಆಧ್ಯಾತ್ಮಾತ್ಮಕ ಸಾಧನ. ಮರಿಯಾ ನೀನಾ? ಬಾಬಾ ಓನಪ್ಪರೇ ದೊಡ್ಡಪ್ಪರಿದ್ದಾರೆ. ಓ ಇದಾರೆ. ಲಿಂಗ ಪೂಜೆ ಮಾಡ್ತಾ ಇದ್ದಾರೆ. ಲಿಂಗ ಪೂಜೆ. ಅಪ್ಪರೇ ಲಿಂಗ ಪೂಜೆ ಸೇವೆಗೇನೋ ಕರೆಕ್ಟಾಗಿ ಬಂದಿದಮ್ಮ ನಮ್ಮ. ಅಪ್ಪರೇ ನಾವು ಬಂದಿರೋ ವಿಷಯನೇ ದೊಡ್ಡಪ್ಪರಿಗೆ ಹೇಳ್ರಿ. ಓ ಹೇಳ್ತೀನಿ. ವೈರಾಗ್ಯ ರಾಜ ಬಹುಪರ ಭಕ್ತ ನನ್ನನ್ನು ಕೂಗಿಕೊಳ್ಳಲು ಕಾರಣವೇನು? ಬಾಗಿಲ ಬಳಿ ನವದಂಪತಿಗಳಿಬ್ಬರು
ಮಕ್ಕಳ ಫಲಕ್ಕಾಗಿ ಬೇಡಿಕೊಂಡು ಬಂದಿದ್ದಾರೆ. ಆದಿತ್ಯಾಸ್ತ ಗುರುಪುಷ್ಯ ಯೋಗ ಉದಾನುರಾಗ ವೈಜಯಂತಿ ಮಾಲ. ಭಕ್ತ ಅಂತೂ ಅಡ್ಡಿ ಇಲ್ಲ. ಗುರುವೇ, ಬಂದ ವೇಳೆ ಚಂದಾಗೈತೆ, ಅಮೃತ ಸುದ್ದಿ ಯೋಗನೂ ಐತೆ. ನಮ್ಮ ಕೆಲಸ ಪಾಸಾಗಬಹುದು. ಲಿಂಗ ಪೂಜೆ ದರ್ಶನಕ್ಕೆ ಒಳಗಡೆ ಬಿಡು ಭಕ್ತ, ಒಳಗಡೆ. ಅಪ್ಪಣೆ ಗುರುವೇ, ಅಪ್ಪಣೆ. ಲಿಂಗ ಪೂಜೆ ಒಳಗಡೆ ದೊಡ್ಡ ಬುದ್ಧಿಗಳು ಲಿಂಗಪ್ಪಂಗ ಅಂತವ್ರಲ್ಲ. ಇರಯ್ಯ, ಸುಮ್ಮನೆ ಇರಯ್ಯ, ಬೇಡ ಕೇಳಿಸ್ಬಿಟ್ಟದು. 27 ವರ್ಷದಿಂದ ನಾನೇ ಅವ್ರ ಜೊತೆಲಿದ್ದಲ್ಲಿ ಲಿಂಗ ಪೂಜೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ನಿನ್ಗೆ ಹೆಂಗಯ್ಯ ಗೊತ್ತಾಗುತ್ತೆ? ಅದಕ್ಕೆ ಹೇಳೋದು ಮಧ್ಯ ಮಧ್ಯ ಬಾಯಿ ಹಾಕೊಂಡು ಹೋಗ್ಬೇಡ ಅಂತ. ಸಣ್ಣ ಸ್ವಾಮಿಗಳು ಹೇಳಿ ಕೇಳಿಸ್ತಾ? 27 ವರ್ಷದಿಂದ ಅವ್ರವ್ರ ಲಿಂಗ ಅವ್ರವ್ರೇ ನೋಡ್ಕೊಂಡಿಲ್ವಂತೆ. ಲಿಂಗ ಅಪರೆ ಪೂಜೆ ಸಮಯಕ್ಕೆ ಬಂದಿದ್ದೀವಿ ಅಂದ್ಮೇಲೆ ನಮ್ ಕೆಲ್ಸ ಪಾಸ್ ಆಯ್ತದೆ ಅಲ್ವೇನ್ರಿ? ಅಗತ್ಯವಾಗಿ ಪಾಸ್ ಆಗುತ್ತೆ. ಇಂತಹ ಸರಿ ಅಪ್ಪರೆ, ಒಳಗಡೆ ಹೋಗದಾ? ಇಂತಹ ಒಳ್ಳೆ ಕಾರ್ಯಕ್ಕಾಗಿಯೇ ಅವತರಿಸಿ ಬಂದ ಅವಧೂತರು ಅವರು. ಹೋಗದ ಒಳಗೆ? ನಿಮಿಷ ಸ್ವಾಮಿಗಳಿಗೆ ತಿಳಿಸಿ ಅಪ್ಪ ಇದು ಕೇಳಿಕೊಂಡು ಬರ್ತೇನೆ. ಇನ್ನು ಎಷ್ಟತಿ ತಿಳಿಸರಿ, ಹೋಗಿ ಎತ್ತಗೆ. ಅಪ್ಪಣೆ ಭಕ್ತ, ಅಪ್ಪಣೆ. ಬನ್ನಿ ಬನ್ನಿ. ಅಲ್ಲಕ್ಕ ಬುದ್ಧಿ, ನಿಮ್ ದೊಡ್ಡ ಬುದ್ಧಿಗ ಬೆರಗ್ ಮೆಟ್ಕತ ಓದಟ್ಕೆ. ನಿನ್ಯಾರಯ್ಯ ಒಳಗಡೆ ಹೋಗು ಅಂತ ಹೇಳಿದ್ದು? ಅಲ್ಲ ಬುದ್ಧಿ, ನೀವೇ ತಾನೆ ಹೋಗಿ ಅಂತಂದಿದ್ದು. ಅಯ್ಯೋ, ನಾನು ಹೇಳಿದ್ದು ಮಾಳವನ್ಗೆ. ಮಾಳವನ್ಗ ಮಾಳೆ ನಿನ್ಗಂತ ಕೆನಮೆ ಹೇಳದವ್ರು ಹೋಗ್ಬಿಟ್ಟು ನೀಟಾಗ ಮಂತ್ರ ಹಾಕಿಸ್ಕೊಂಡು ತೆಳ್ಳಗೆ ಬಂದ್ಬಿಡು. ಏನು ನಾನು ಒಬ್ಳೆ ಹೋಗು? ಒಳ್ಳೆ ಈಟಕ್ ಬಂದ್ರೆ ಅಸಾಡ್ದಾಗ ಆಡ್ತಾವ್ ನಾನು ಹೋಗ್ಬಿಟ್ರೆ ಅದಿಕ ಬಿಡ್ಲಿ ಮ್ಯಾಕೆ. ನಾವ್ ಹೋಗಲ್ಲ, ನೀ ಬಂದೆ. ಇಲ್ಲೇ ಎಡಲ್ ಕೂತಿರ್ತೀನಿ. ಆಮೇಲೆ ಹಂಗೆ ಹಿಂಗ ಚಂಗ ಬಿಂಗಿ ಆಡಿದ್ರ ಇರ್ಯಾನು ಚಕ್ರ ಮುಂದ್ ನೆಗ್ ಹಿಡ್ಕತ್ತೀನಿ ಅವನ್ನ. ಹೋಗ್ಬಿಟ್ಟು ಅಕಸ್ಮಾತ್ ಎಲ್ಲ ಮುಗಿದ್ಮೇಲೆ ಬಂದ್ರೆ ನೀನು ಮಾಡಿ ಬಾಯಿಗೇನ್ ಮಡಿಕಂದಿಯ? ಬಾಯಿ ಅಮ್ಮಗ್ ಪುಟ್ನಪ್ಪ, ಏನ್ ಮಾಡಕ್ ಅನ್ನೋದು? ಕೈ ಇಲ್ವಾ ಬಡಿ? ಕೈಯ ಎಲ್ಲಿ ಬಡಿಯನೆ? ಬಡಿ. ನೀನ್ ಮಾಡೋ ಕೆಲ್ಸ ಸರಿಯಾಗಿ ಮಾಡಿದಿದ್ರೆ ಇನ್ನೊಬ್ರು ತವ ಕೇಳೋ ಪರಿಸ್ಥಿತಿ ಬತ್ತಿತ್ತ ನಮ್ಗೆ. ಆಯ್ತು, ಏನಾರ ಆಲೆ ತಕೋ. ಇದು 101 ರೂಪಾಯಿ ಅವ್ರ ಗದ್ಗ ಮೇಲೆ ಮಡಗಿ ನಿಧಾನಕ ಜೋಪನಾಗ ಹಾಕಿಸ್ಕೊಂಡು ತಕಾರ ಬಂದ್ಬಿಡು. ನಮ್ಮ ವಯಕನ ಏನ್ ಹಾಕಿಸ್ಕೊಂಡ್ ಬರ್ಬೇಕು? ಮಂತ್ರವ ಕಣಮಿ, ಮಂತ್ರವ. ಸರಿ, ಇಲ್ಲೇ ಇರ್ತೀಯ ತಾನೆ? ಇಲ್ಲ ಕೂತಿರ್ತೀನಿ, ಹೇಳ್ಕೊಟ್ನಲ್ಲ ಹಂಗ ಮಾಡು. ಒಳಗಡೆ ಏನಾದ್ರು ಅಲ್ಲ, ನೀ ಶಬ್ದ ಮಾಡಿದ್ರೆ ತಾನೆ ನಿಂಗ್ ಗೊತ್ತಾಗಕ್ಕೆ. ಹಿಂಗ ಅನ್ಬಿಡ ನಿಂಗ. ಸರಿ ಆಯ್ತು, ಬರನೆ. ಎತ್ತಗೂ ಹೋಗ್ಬೇಡ, ಇಲ್ಲೇ ಇರು. ಇಲ್ಲೇ ಕೂತಿರ್ತೀನಿ, ಹೋಗು. ಎತ್ತಗೂ ಹೋಗ್ಬೇಡ. ನೀನ್ ಯಾಕೆ ಒಳಗಡೆ ಹೋಗ್ತಾ ಇದೀಯಾ? ಮಾಡಿ ಮಾತ್ರ ಹೋಗ್ಬೇಕು. ಅಪ್ಪರೇ ಅಡ್ಡ ಬಿದ್ದೆ. ಎಂಥ ಸೌಂದರ್ಯ ಕಂಡೆ, ಎಂಥ ಸೌಂದರ್ಯ ಕಂಡೆ. ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ ವಾಣಿಯೋ ಕಾಣೆನ. ಊರ್ವಶಿಯೋ ಇಲ್ಲ ಹುರಿಮಳನ ಇಲ್ಲ ಈ ಊರಿನ ಸುಂದರಿಯೋ? ಬಾ ಭಕ್ತಳೆ ಬಾ. ಇಲ್ಲೇ ಬನ್ನಿ, ಇಲ್ಲಿ ಮುಂದೆ ಬನ್ನಿ. ಬಾ ಭಕ್ತಳೆ ಬಾ, ಇಲ್ಲೇ ಕುಂತಿಕ. ಅಪ್ಪರೇ ನಾನು ಇಲ್ಲೇ ನಿಂತ್ಕೋತೀನಿ ಬಿಡಿ ಅಪ್ಪರೇ. ಬಾ ಭಕ್ತಳೆ ಇಲ್ಲೇ ಕುಂತಿಕ. ಅಲ್ಲೇ ಕೂತ್ಕೋಬೇಕೆ? ಬಾ ಭಕ್ತಳೆ ಇನ್ನು ಬಾ. ಬಾ ಭಕ್ತಳೆ ತನ್ವಯಕ್ಕೆ ಬಾ. ಯಾವುದೋ ಈ ಯಾವುದೋ
ಬೇಲೂರು ಶಿಲೆಯೋ ಶಾಂತನೆಯ ಸೊಬಗೋ ಕಾಳಿದಾಸನ ಪ್ರೇಮ ಗೀತೆಯೋ ಇದೇನ್ರಿ ಅಪ್ಪರಿ ನೀವು ಅಲ್ಲ ಸ್ವಾಮಿಗಳು ನೀವು ನಾವು ಕೀಳ್ ಜಾತಿ ಜನ ನೀವು ನಮ್ಮನ್ನ ಹಂಗೆಲ್ಲ ಮುಟ್ಟಿಸ್ಕೋಬಾರ್ದು ನಮ್ ಬಳಿ ಆಗಲ್ಲ ಬಳಕಿ ಬಳಕಿ ಆಗುತ್ತದೆ ಭಕ್ತಳೆ ಜಾತಿ ಜಾತಿಯನ್ನೇ ಬೇಡ ಜಾತಿನೊಬ್ಬನೇ ದೇವನೊಬ್ಬ ಈ ಮಠದಲ್ಲಿ ಜಾತಿಗೆ ಆಸ್ಪದವಿಲ್ಲ ಅಂದ್ರೆ ಅಪ್ಪರಿ ನೀವು ಜಾತಿ ಗೀತಿ ಏನು ನೋಡಲ್ಲ ನೀ ನಿನ್ನಂತ ಸುರಸಂದ್ರಿಗೆ ಜಾತಿ ನೋಡೋರು ಏನ್ ಬಂದು ಅಂದ್ರೆ ನೀವು ನಿತ್ಯಾನಂದ ಸ್ವಾಮೀಜಿ ಹಂಗೆ ಬರ್ಗೆಟ್ ಸ್ವಾಮಿ ಅನ್ನಿ ಬನ್ನಿ ಇದ್ರ ಇರ್ಬೋದು ಭಕ್ತಳೆ ನನಗೂ ನಿಮ್ಮಂತವ್ರೆ ಬೇಕಾಗಿತ್ತು ಬನ್ನಿ ಕುಂತ್ಕೊಳ್ಳಿ ಇಲ್ಲಿ ಅಪ್ಪರೇ ಹಾಗಾದ್ರೆ ನಮ್ಮ ಮನೇಲಿ ನೀವು ಊಟನೂ ಮಾಡ್ತೀರೇನ್ರಿ ಭಕ್ತಳೆ ಯಾಕೆ ಭಕ್ತಳೆ ಊಟನೂ ಮಾಡ್ತೀನಿ ಅದನ್ನೂ ಮಾಡ್ತೀನಿ ಊಟಕ್ಕಿಂತ ನಿಮ್ಗೆ ಅದಕ್ಕೆ ಆತರ ಆದಂಗ್ ಕಾಣ್ತಾ ಇದೆ ಇದ್ರ ಇರ್ಬೋದು ಭಕ್ತಳೆ ಇದ್ರ ಇರ್ಬೋದು ನಿಮ್ಮನ್ನ ನಮ್ಮ ಮನೆಗೆ ಎಂದು ಕರ್ಕೊಂಡೋಗಿ ನಿಮಗ್ ಬಡಿಸ್ತೀನೋ ಅಂತ ಜೀವ ಉಕ್ಕರಿಸ್ತೈತೆ ಅಪ್ಪರೇ ಭಕ್ತಳೆ ನಿಮ್ಮಂತವ್ರ ಮನೆಗೆ ಬರುದು ಅಂದರೆ ನಮ್ಗೂ ಹಂಗೆ ಉಕ್ಕರಿಸುತ್ತಿದೆ ಉಕ್ಕರಿಸುತ್ತಿದೆ ಅಪ್ಪರೇ ವಯಸ್ಸು ಅಂತದ್ದು ಉಕ್ತಾದೆ ಇನ್ನು ಯಾರು ಸರಿಯಾಗಿ ಇಕ್ಕಿಲ್ಲ ಅಂತ ಕಾಣ್ತದೆ ಯಾರಾದ್ರೂ ಸರಿಯಾಗಿ ಇಕ್ಬಿಟ್ರೆ ಉಕ್ಕದೆಲ್ಲ ನಿಂತೋಯ್ತದೆ ಅಪ್ಪರೇ ನಮ್ಮ ಮನೆಗೆ ಎಂದು ಊಟಕ್ಕೆ ಬರ್ತೀರಿ ಭಕ್ತಳೆ ನೀನ್ ಎಂದು ಬಾ ಅಂತೀಯ ಅಂದೇ ಬರುವೆನೋ ಆದರೆ ಹಗಲೊತ್ತಿನಲ್ಲಿ ಬೇಡ ಸಾಯಂಕಾಲ ಊಟಕ್ಕಾದ್ರೆ ಖಂಡಿತವಾಗ್ಲೂ ಬರ್ತೇನೆ ಅಪ್ಪರೇ ಹಗಲೊತ್ತಲ್ಲಿ ಯಾಕಾಗಲ್ಲ ಹಗಲೊತ್ತಲ್ಲಿ ಬೆಳಕಿರುತ್ತೆ ಸಾಯಂಕಾಲದಲ್ಲಿ ಕತ್ಲೆ ಇರುತ್ತೆ ಸಾಯಂಕಾಲ ಚೆನ್ನಾಗಿರುತ್ತೆ ಅಂತ ಹಾಗೆ ಅಪ್ಪರೇ ಮುಂದಿನ ವಾರ ನಮ್ಮ ಊರ್ನಲ್ಲಿ ಕಡ್ಬಿನ ಕಾಳಗ ಅಂತ ಹಬ್ಬ ಐತೆ ಅವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ತೀರೇನ್ರಿ ಖಂಡಿತವಾಗ್ಲೂ ಬರ್ತೀನಿ ಭಕ್ತಳೆ ಖಂಡಿತವಾಗ್ಲೂ ಬರ್ತೇನೆ ಹೋಗ್ರಿ ಅಪ್ಪರೇ ನೀವು ಬರೀ ಸುಳ್ಳೆ ಹೇಳ್ತೀರಾ ಭಕ್ತಳೆ ನಿನ್ನಂತ ಸುರಸುಂದರಿಗೆ ಸುಳ್ಯೋಳಿ ಯಾವ ಪಾಪಕ್ಕೆ ಹೋಗಲಿ ಅಂದಾಗೆ ನಿನ್ನ ಹೆಸರೇನು ಅಪ್ಪರೇ ನನ್ನ ಹೆಸರು ಮಾಳವ್ವ ಅಂತ ನಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ನನ್ನ ಕೈ ಮೇಲೆ ಕೈ ಮಡಗಿ ಭಾಷೆ ಭಕ್ತಳೆ ಈಗಂತೀಯ ಹಾ 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 ಏನ್ ಬೆಣ್ಣೆಯೋ ತುಪ್ಪನೋ ಸಾವಿರ ಕೈಯ ಜಾರ್ಕ ಬಿದ್ದೈತೆ ಅದ ಕೆಳಕ ಅಪ್ಪರೇ ಈ ಮಟ್ಟಿಗ ಭಾಷೆ ಕೊಡೋದು ಇನ್ನೇ ಮಟ್ಕೆ ಅದೇ ಮ್ಯಾಕಿಂದ ಸವರ್ತಾ ಇದೀರಲ್ಲ ಹಂಗೆ ನಮ್ಮ ಮಟ್ಕೊ ಗುರುಗಳು ನಮ್ಗೆ ಕುಂತ್ಕೊಳ್ಳಿ ನೀವ್ಯಾಕೆದ್ರಿ ಮನಿಕೋ ನೀ ಮನಿಕೋ ಯಪ್ಪ ನಮ್ಮ ಆಕೆ ಹೋಗಿ ಭಾಳ ಹೊತ್ತಾಯ್ತು ನಿಮ್ಮ ಸ್ವಾಮಿಗಳು ಲಿಂಗ ಪೂಜೆ ಶುರು ಹಚ್ಕೊಂಡಿದ್ದಾರೆ ಯಾಕಯ್ಯ ತಲೆ ತಿಂತೀಯ ಈಗ ಪ್ರಥಮ ಪೂಜೆ ಶುರುವಾಗಿರುತ್ತೆ ನೀ ಕುತ್ಕ ನನ್ ಸೇವ್ ಮಾಡಿಯಾ ನಮ್ ಗುರುಗಳು ಓಂ ಶಿವ ಶಿವ ಭಕ್ತ ಏನಿದು ಗದ್ದಲ ಓಂ ಶಿವ ಶಿವ ಭಯವಿಲ್ಲ ಗುರುವೇ ಭಯವಿಲ್ಲ ಮಾಡಿ ಮಾಡಿ ಬುದ್ಧಿ ನಿಮ್ ದೊಡ್ಡ ಬುದ್ಧಗಳು ಯಾಕೆ ಬೆರಗ್ ಬಂದಾರ ಹಂಗಾಡ್ತಾರ ಯೋ ಲಿಂಗ ಪೂಜೆ ಮಾಡ್ಬೇಕಾರೆ ಏನಾರ ಅಡಚಣೆ ಆದ್ರೆ ಹಂಗೆ ಕಣಯ್ಯ ಅವರು ಮಾಡು ನೀನು ಕೀಳ ಕುಲಿದವರಾದರೂ ಇಷ್ಟೊಂದು ರೂಪರಾಶಿ ಹೇಗಿದ್ದೀಯಾ ಹಂಗೆ ಪರೇ ಬರ್ಗೆಟ್ ಕಣ್ಣಿಗೆ ಎಲ್ಲಾನು ಚಂದಾಗೆ ಕಾಣ್ತದೆ ಇದ್ರೆ ಇರ್ಬೋದು ಭಕ್ತಳೆ ನಿನ್ನ ನೋಡಿ ನನ್ನ ಮನಸ್ಸು ಜುಮ್ 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 ಅಂತಿದೆ ಊರಿ ಅಪ್ಪರೇ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡಿ
ಬುದ್ಧಿಯವರ ನಮ್ಮ ಆಕೆ ಹೋಗಿ ತುಂಬಾ ಹೊತ್ತಾಯ್ತು. ಆಗಿದ್ದ ಒಂದ್ ಸಡ್ಗೆ ಕೇಳ್ಕ ಬನ್ನಿ ಅಪ್ಪರ. ಬುದ್ಧಿಗಿದ್ದೀನಯ್ಯ, ಅಷ್ಟೊತ್ತಿಂದ ನೀನ್ ಹೆಚ್ಚಿಗೆ ತುಂಬಾ ದಿನದಿಂದ ಮಕ್ಕಳಾಗಿಲ್ವಯ್ಯ. ನನ್ ಗುರುಗಳು ಮಾಡುದು ಸ್ವಲ್ಪ ತಡವಾಯ್ತಕ್ಕನಯ್ಯ. ಅಪ್ಪ ನೀನು ಕೀಳುಕುಲದವರ ಇಷ್ಟೊಂದು ನನ್ ತಲೆ ತಿಂತೀಯಾ? ಇನ್ನೊಂದ್ 5 ನಿಮಿಷ ಇರಯ್ಯ. ಓಂ ಶಿವ ಶಿವ, ಭಯವಿಲ್ಲ ಭಯವಿಲ್ಲ, ಬೇಗ ಬೇಗ ಮಾಡಯ್ಯ. ನಿಮ್ ಅನ್ಕೈನಾಗ ಇಲ್ಲಿ ತಡಿಯಕಾಯ್ತಿಲ್ಲ ಇವ್ನ್ ಕಾಡುವ ಮಾಡು. ನೀನು ಕೀಳುಕುಲದವರಾದರೂ ಇಷ್ಟೊಂದು ರೂಪರಾಶಿಯಾಗಿದೀಯಾ? ನಿನ್ನ ನೋಡ್ತಾ ಇದ್ರೆ ಮೈ ಜುಮ್ ಜುಮ್ ಅಂತ ಐತೆ. ಹೌದಾ ಅಪ್ಪರೇ? ಚಳಿಗಾಲ ಅಲ್ವಾ, ಅದಕ್ಕೆ ನರಗಳೆಲ್ಲ ಎಳ್ಕತಾ ಇರ್ಬೇಕು. ಕುತ್ಕೊಳ್ಳಿ. ನಿಮ್ಮನ್ನ ನೋಡ್ತಾ ಇದ್ರು ಅಷ್ಟೇ ಅಪ್ಪರೇ, ನನ್ಗೂನುವೆ ಒಂಥರ ಜುಮ್ 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 ಅಂತ ಅದೇ. ನಿನಗೆ ಮಕ್ಳು ಫಲ ಕೊಡೋದಕ್ಕೆ ಬೇಡ್ತವಿಲ್ಲ. ಹಂಗಂತಂದ್ಬಿಟ್ಟು ಇಲ್ಲೇ ಶುರು ಹಚ್ಕೊಂಡ್ಬಿಟ್ಟಿರ ಹೆಂಗೆ? ಇಲ್ಲ ಮಾಡು. ನಿಮ್ಮ ಕಡ್ಬನ್ ಕಾಲ ದಿನ ಮಂಗಳವಾರ ದಿನ ಹೊರಗಡೆ ನನ್ ಗಂಡ ಕೂತವ್ನೆ. ಅವನ್ ಏನಾದ್ರೂ ಒಳಗಡೆ ಬಂತು ಅಂದ್ರೆ ನಿಮ್ದೆಲ್ಲ ಅರ್ಧಂಬರ್ಧಕ್ಕೆ ನಿಂತೋಯ್ತದೆ. ಅದಕ್ಕೇನೆ ಒಂದ್ ಕೆಲ್ಸ ಮಾಡೋಣ. ಹೇಗಿದ್ರು ಕಡ್ಬಿನ ಕಾಳಕ್ಕೆ ನಮ್ಮ ಮನೆಗ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲೇ ನಿಮ್ಗೆ ಎಲ್ಲಾ ವ್ಯವಸ್ಥೆನೂ ಮಾಡಿರ್ತೀನಿ. ಮಾಡು. ಕಡ್ಬನ್ ಕಾಲ ದಿನ ಬಂದಾಗ ಬೇಕಪ್ಪ ನಿನ್ ಗಂಡ ಪಂಡ ಇದ್ರೆ. ಅಯ್ಯೋ ಗಂಡ ಅದೊಂದ್ ದಂಡ ಪಿಂಡ ಏನಕ್ಕೂ ಉಪಯೋಗ ಇಲ್ಲ. ನೀವು ತಲೆನೇ ಕೆಡಿಸ್ಕೊಳ್ಳಿ. ಏನಾದ್ರೂ ಒಂದ್ ಹೇಳಿ ಊರಿಂದ ಆಚೆ ಕಳಿಸ್ತೀನಿ. ಅಪ್ಪರೇ ಬರುವಾಗ ನೀವ್ ಒಬ್ರೇ ಬರ್ಬೇಡಿ. ಹೊರಗಡೆ ಕುಂತವ್ರಲ್ಲ ಅಂಟೆಗೊದ್ದ ಸ್ವಾಮಿಗಳು, ಅವ್ರನ್ನ ಜೊತೆ ಭಕ್ತ ಅವನು ಬಂದರೆ ನಮ್ಮ ಕೆಲ್ಸಕ್ಕೆ ತೊಂದ್ರೆ ಆಗೋದ್ಲ್ವಾ? ಅಪ್ಪರೇ ಆತರ ಏನ್ ಆಗೋದಿಲ್ಲ ಹೇಳ್ರಿ. ಯಾಕಂದ್ರೆ ಬಾಳ ವರ್ಷದಿಂದ ಮಕ್ಳಾಗ್ದಿರೋ ನಮ್ಮ ಅಕ್ಕ ಒಬ್ಳು ಮನೆಯಾಗವಳೆ. ಅಕ್ಕ ಮಾಳೆ ನಿಮ್ ಚಿಕ್ಕ ಸ್ವಾಮಿಗಳನ್ನ ನಮ್ಮ ಅಕ್ಕ ವಿಚಾರಿಸ್ಕೊತಾಳೆ, ನಿಮ್ಮನ್ನ ನಾನ್ ವಿಚಾರಿಸ್ಕೊತೀನಿ. ಮಾಡು. ಹಂಗಾರೆ ಭೇಟಿ ಇಲ್ಲ, ಇಬ್ರು ಜೊತೆಲಿ ಕೂಡ ಬರ್ತೀವಿ. ಸರಿ ಅಪ್ಪರೇ, ಹಾಗಾದ್ರೆ ಅಲ್ಲೇ ಭೇಟಿ ಆಗೋಣ. ನಾನ್ ನಿನ್ ಬರ್ಲಾ, ಬಾಳ ಹೊತ್ತಾಯ್ತು. ಮಾಡು, ಮರಿಬೇಡ. ಅಯ್ಯೋ ನಿಮ್ದೊಂದ್ ಕಿತ್ತು ನಿಮ್ ಕೈ ಕೊಡೋ ಗಂಟ ನಾ ಎಲ್ ಮಾಡ್ತಾನ. ಮಂಗಳವಾರ ಸಾಯಂಕಾಲ ಜೋಪಾನ. ಸರಿ ಅಪ್ಪರೇ, ನಾನ್ ನಿನ್ ಬರ್ಲಾ? ಸರಿ ಮಾಡು. ಆಶೀರ್ವಾದ ಮಾಡಿ. ಒಂದ್ ಸ್ವಲ್ಪ ತಾಡು. ಲೇ ಸಿದ್ದು, ಲೋ ಸಿದ್ದು, ಬಂದೆ ಗುರುಗಳೇ, ಬಂದೆ. ಏನ್ ಗುರುಗಳೇ? ಈ ಭಕ್ತಳು ಹೋಗುತ್ತಾಳೆ ಅಂತೆ. ಹೌದಾ? 1 kg ಗೋಡಂಬಿ, 1 kg ದ್ರಾಕ್ಷಿ, 1 kg ಕಲ್ಸಕ್ರೆ, ಬಾಳೆಹಣ್ಣು ಎಲ್ಲನೂ ಕೊಟ್ಟು ಕಳ್ಸೋ. ಅಪ್ಪಣೆ ಗುರುವೇ, ಅಪ್ಪಣೆ. ಮನೇಲಿ ರಸಾಯನ ಮಾಡಿ ತಿನ್ನಲಿ. ಮಂಗಳವಾರ ಹೋಗ್ಬೇಕಲ್ಲ, ಪುಷ್ಟಿ ಆಗಲಿ. ಅಪ್ಪಣೆ ಗುರುವೇ. ಮಾಡು ಮಾಡು. ಬಾ. ಆಹಾ, ನೋಡೋದಿಕ್ಕೆ ಸಾಕ್ಷಾತ್ ಅಂಟೆಗೊತ್ತ ಸ್ವಾಮಿಗಳು ಇದ್ದಂಗೆ ಇದ್ದೀರಾ. ಮಾಡು. ಬರನೆ ಆ ಕಡೆ ಹೋಗಿ ಮಾಡು. ಬಾ ಮಾಡು, ಬಾ ಮಾಡು. ಬಾಳೆಹಣ್ಣು ಇದೇನ್ರಿ ಅಪ್ಪರ ಇಷ್ಟೊಂದು ಮೋಟ್ಗದೆ ಸ್ವಾಮಿಗಳದ? ಬಾಳೆಹಣ್ಣು ಅವ್ರದೇ, ನಮ್ ತರ್ಲಿಲ್ಲ. ಇದು ತುಪ್ಪ, ಜೇನ್ ತುಪ್ಪ. ಅಪ್ಪರೇ ಮಾಡು. ನಿಮ್ತವ ದ್ರಾಕ್ಷಿ ಗೋಡಂಬಿ ಎಲ್ಲ ತಿನ್ಕೊಂಡ್ರ? ಸರಿ ಅಪ್ಪರೇ, ನಾನ್ ಬರ್ತೀನಿ. ಅಪ್ಪರೇ ನಿಮ್ ವಿಷಯನ ಗುರುಗಳ ಹತ್ರ ಮಾತಾಡಿದೀನಿ. ನಮ್ಮ ಅಕ್ಕ ಅವಳೆ ಇಲ್ಲಿ ಸಾವ್ಬೇಡಿ, ಅಲ್ಲಿ ಸಾವ್ರಂತೆ. ಬರನೆ. ಶಿವ ಶಿವ. ಬರುವಾಗ ಹೊಸಿ ಲುಂಗಿನ ಭದ್ರವ ಕಟ್ಕ ಬನ್ನಿ. ಮಾಡು. ಎಲ್ಲ ಚೆನ್ನಾಗಿ ಹಾಕಿಸ್ಕೊಂಡ. ನಿನ್ನಂತ ಗಂಡ ಇದ್ರೆ ಇವ್ರಷ್ಟೇ ಏನು, ಊರವರೆಲ್ಲ ನಿಂತ್ಕೋತಾರ ನಾ ಹಾಕ್ತೀನಿ ನಾ ಹಾಕ್ತೀನಿ ನಾ ಹಾಕ್ತೀನಿ ಅನ್ಕೊಂಡು. ಹೋಗೋ, ನಾನು ಸರಿಯಾಗಿ ಹಾಕಿಸ್ಕೊ ಬಂದಿದ್ದೀನಿ. ಚೂರು ಪಾರು ಉಳ್ದಿದ್ರೆ ಬಗ್ ನಿಂತ್ಕ ನಿನ್ಗೂ ಹಾಕ್ತಾರೆ. ಹಂಗಾರೆ ಬರ್ತೀನಿ ಇರೋ. ಭಕ್ತ ನಿನ್ಗೆಲ್ಲ ಮರೆಯುವ ಶಕ್ತಿ ಕೊಡಲಿ ಆ ಶಿವ. ಹೇಳು ಭಕ್ತ ಹೇಳು. ಅಪ್ಪರ
ಪ್ರಸಾದ ಹಾಕಿ ಬುದ್ಧಿ ನಮಗೂ ಏ ಭಕ್ತ ಗುರುವೇ ಆ ಭಕ್ತನು ಹೋಗಿ ಗೊತ್ತಾನೆ ಅಂತ ಆ ಮೂಲೆಯಲ್ಲಿ ಪುರಿ ಕರಾಯ ಕೊಡು ಕೇಕ ತಿನ್ಕ ಮುಕ್ಕ ಹೋಗಲಿ ಆಯ್ತು ಮಾರಿಯಾ ಮರಿಯಪ್ಪ ಬಾ ಪುರಿಕಾರ ಕೂಡ ಕೇಳೋರಕ್ಕನ ಮುಕ್ಕಂದು ಹೋಗವಂತ ತಗೋ ಆನೆಯ ಅಲ್ಲ ಬುದ್ಧಿ ಹೆಂಗಸರು ಆದ್ರ 1 kg ಗೋಡಂಬಿ 1 kg ದ್ರಾಕ್ಷಿ 1 kg ಖರ್ಜೂರ ಜೊತ್ತಗ ಜೈನ್ ತುಪ್ಪ ಗಂಡಸ್ರಿಗಾರ ಕಳ್ಳಪುಳಿಯ ಮಕ್ಳಾಗ್ಬೇಕಿರೋದು ಅವಳಿಗೂ ನಿನ್ಗೂ ಅವಳಿಗ ಬುದ್ಧಿ ಅಂತ ಅವಳಿಗೆಲ್ಲ ಕೊಟ್ಟಿರೋದು ನಿನ್ ಕಳಪುರಿ ಮುಕ್ಕ ಹೋಗಯ್ಯ ಹೋಗು ಆಯ್ತು ಬಿಡು ಬುದ್ಧಿ ಬಾ ಇಲ್ಲಿ ಅಲ್ಲಿ ಏನ್ ಕೇಳಕ್ ಹೋಗಿದ್ದೆ ನನಗಿಷ್ಟೆಲ್ಲ ಕೊಟ್ರು ನಿಂಗ್ ಕೊಟ್ಟಿಲ್ಲ ಅಂತನ ಓ ಮರೆಯ ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಬಂತೋ ಸ್ತ್ರೀ ಶಕ್ತಿ ಮೇಲಕ್ಕೆ ಎದ್ದೇಳ್ತು ನಿಮ್ದೆಲ್ಲ ನಿಶಕ್ತಿ ಆಗೋಯ್ತು